ಹಾಯ್ ಎವ್ರಿವಾನ್ ಅಂಡ್ ವೆಲ್ಕಮ್ ಟು ದ ಕ್ಲಾಸ್. ನಾನು ನಿಮ್ಮ ಹುಸೇನ್ ನಾಯ್ಕರ್. ನಿಮಗೆ ಇಂಗ್ಲಿಷ್ ಅನ್ನ ಕಲಿಸಲಿಕ್ಕೆ ನಾನು ಈ ಒಂದು ಸ್ಪೋಕನ್ ಇಂಗ್ಲಿಷ್ ನ ಸೀರೀಸ್ ಅನ್ನ ಸ್ಟಾರ್ಟ್ ಮಾಡಿದ್ದೆ. ಅದರಲ್ಲಿ ಆಲ್ರೆಡಿ ಈಗ 3 ಕ್ಲಾಸಸ್ಗಳು ಆಗಿವೆ. ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಪ್ರೆಸೆಂಟ್ ಟೆನ್ಸ್ ನಲ್ಲಿ ಬರುವಂತಹ, ಸೊ ನೀವು ಆಲ್ರೆಡಿ ಮೊದಲನೇ ಕ್ಲಾಸ್ ಅಲ್ಲಿ ನೋಡಿದೀರಾ ಟೆನ್ಸ್ ಅಂದ್ರೆ ಇನ್ನು ಟೆನ್ಸ್ ನಲ್ಲಿ ಎಷ್ಟು ಟೆನ್ಸ್ ಗಳು ಇವೆ. ಅಂಡ್ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಪ್ರೆಸೆಂಟ್ ಟೆನ್ಸ್ ನ 4ನೇ ಟೆನ್ಸ್ ಆಗಿರುವಂತಹ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಇವತ್ತಿನ ಕ್ಲಾಸ್ ಅಲ್ಲಿ ಕಲೀಲಿಕ್ಕೆ ಹೋಗ್ತಾ ಇದೀವಿ. ಬಹಳ ಇಂಟ್ರೆಸ್ಟಿಂಗ್ ಆಗಿರಲಿದೆ ಇವತ್ತಿನ ಕ್ಲಾಸ್. ಇವತ್ತಿನ ಕ್ಲಾಸ್ ಅಲ್ಲಿ ನಿಮ್ಗೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ನ ಬಗ್ಗೆ ಎಲ್ಲವೂ ಕೂಡ, ಅಂದ್ರೆ ವಾಕ್ಯ ಮಾಡೋದು, ನೆಗೆಟಿವ್ ವಾಕ್ಯ ಮಾಡೋದು, ಪ್ರಶ್ನೆ ಕೇಳೋದು, ಈ ಟೆನ್ಸ್ ಅನ್ನ ಯಾವಾಗ ಬಳಸಬೇಕು, ಏನ್ ಅರ್ಥ ಕೊಡುತ್ತೆ, ಯಾವ ಸಿಚುವೇಶನ್ ಅಲ್ಲಿ ಬಳಸಬೇಕು, ಅದೆಲ್ಲವನ್ನ ಕಲಿತೀರಾ ನೀವು ಇವತ್ತಿನ ಕ್ಲಾಸ್ ಅಲ್ಲಿ. ಕ್ಲಾಸ್ ಅನ್ನ ಸ್ಕಿಪ್ ಮಾಡದೆ ಎಂಡ್ ವರೆಗೆ ನೋಡಿ. ಒಂದು ಬುಕ್ ಅಂಡ್ ಪೆನ್ ತೆಗೆದುಕೊಂಡು ಕುತ್ಕೊಳ್ಳಿ, ಯಾಕಂದ್ರೆ ಇನ್ ಬಿಟ್ವೀನ್ ನಾನು ನಿಮಗೆ ಕೆಲವೊಂದು ಪ್ರಾಕ್ಟೀಸ್ ವಾಕ್ಯಗಳನ್ನು ಕೂಡ ಕೊಡ್ತಾ ಇರ್ತೀನಿ. ಸೊ ಅದನ್ನ ನೀವು ವಿಡಿಯೋ ಪಾಸ್ ಮಾಡಿ ಅಲ್ಲಿ ಪ್ರಾಕ್ಟೀಸ್ ಕೂಡ ಮಾಡಬಹುದು, ಯಾಕಂದ್ರೆ ಪ್ರಾಕ್ಟೀಸ್ ನಿಂದ ನೀವು ಪರ್ಫೆಕ್ಟ್ ಆಗ್ತೀರಾ ಇಂಗ್ಲಿಷ್ ನಲ್ಲಿ. ಸೊ ನೀವು ಇಲ್ಲಿವರೆಗೆ ನಾನು ಈ ಒಂದು ಸೀರೀಸ್ ಅಲ್ಲಿ ಅಪ್ಲೋಡ್ ಮಾಡಿರುವಂತಹ ಕ್ಲಾಸಸ್ ಗಳನ್ನ ನೋಡಿಲ್ಲ ಅಂದ್ರೆ, ಸೊ ಆಲ್ರೆಡಿ 3 ಕ್ಲಾಸಸ್ ಗಳು ಅಪ್ಲೋಡ್ ಆಗಿವೆ. ಸೊ ಅದನ್ನ ನೀವು ನೋಡಿ, ಅದರ ಲಿಂಕ್ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಇವತ್ತಿನ ಕ್ಲಾಸ್ ಅನ್ನ. ಸೊ ಇವತ್ತಿನ ನಮ್ಮ ಟಾಪಿಕ್ ಬಂದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಸೊ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಏನ್ ಕಲಿಸ್ತೀರಾ ಸರ್ ಅಂತ ಕೇಳಿದ್ರೆ, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ವೆರಿ ಇಂಪಾರ್ಟೆಂಟ್, ಬಹಳ ಯೂಸ್ ಆಗುತ್ತೆ ಸ್ಪೋಕನ್ ಅಂಡ್ ರಿಟನ್ ಇಂಗ್ಲಿಷ್ ನಲ್ಲಿ. ಇಲ್ಲಿ ಈ ಒಂದು ಟೆನ್ಸ್ ನಲ್ಲಿ ಯಾವ ಹೆಲ್ಪಿಂಗ್ ವರ್ಬ್ಸ್ ಗಳನ್ನ ಬಳಸ್ತೀವಿ ಅದನ್ನ ನೋಡೋಣ. ಅದರ ನಂತರ ಈ ಒಂದು ಟೆನ್ಸ್ ಅಲ್ಲಿ ಪಾಸಿಟಿವ್ ವಾಕ್ಯ ಯಾವ ರೀತಿ ಮಾಡಬೇಕು, ನೆಗೆಟಿವ್ ವಾಕ್ಯವನ್ನ ಯಾವ ರೀತಿ ಮಾಡಬೇಕು ಅದನ್ನ ಕಲಿಯೋಣ. ಯಾಕಂದ್ರೆ ತುಂಬಾ ಜನ ನಮ್ಮ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಇಂಗ್ಲಿಷ್ ನಲ್ಲಿ ವಾಕ್ಯ ಮಾಡೋದ್ರಲ್ಲಿ ಸ್ಟ್ರಗಲ್ ಮಾಡ್ತಾರೆ. ಸೊ ಅಂದ್ರೆ ಮತ್ತೊಬ್ಬರು ಹೇಳಿದ್ದು ಅರ್ಥ ಆಗ್ತಾ ಇರುತ್ತೆ, ಬಟ್ ನಿಮ್ಮ ಮಾತನಾಡುವಂತ ಬಾರಿ ನಿಮ್ದು ಬಂದಾಗ, ಅಥವಾ ಇಂಗ್ಲಿಷ್ ಅಲ್ಲಿ ವಾಕ್ಯ ಮಾಡಿ ಏನೋ ಒಂದು ಲೆಟರ್, ಇಮೇಲ್ ಅಥವಾ ಏನೋ ಎಕ್ಸಾಮ್ ನಲ್ಲಿ ಆನ್ಸರ್ ಬರೆಯೋದು ಬಂದಾಗ ನಿಮ್ಗೆ ಬರೀಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಆ ಪ್ರಾಬ್ಲಮ್ ಇದೆಲ್ಲ ಯಾಕೆ ಆಗ್ತಾ ಇದೆ ಅಂದ್ರೆ, ನಿಮ್ಗೆ ಇಲ್ಲಿ ಪಾಸಿಟಿವ್ ನೆಗೆಟಿವ್ ವಾಕ್ಯ ಮಾಡೋದು ಅಂಡ್ ಅದರಲ್ಲಿ ಎಸ್ ಆರ್ ನೋ ಕ್ವಶನ್ ಗಳನ್ನ ಮಾಡೋದು, WH ಕ್ವಶನ್ಸ್ ಮಾಡೋದು ನೀವು ಕಲ್ತಿಲ್ಲ. ಯಾಕಂದ್ರೆ ನಿಮ್ಮ ಕಾಲೇಜಸ್ ಗಳಲ್ಲಿ, ಸ್ಕೂಲ್ಸ್ ಗಳಲ್ಲಿ ಅಂಡ್ ನಿಮ್ಗದು ಕಲ್ಸಿರೋದಿಲ್ಲ. ಸೊ ಇವತ್ತು ನಾನು ನಿಮ್ಗೆ ಅದನ್ನ ಕಲಿಸ್ತಾ ಇದ್ದೀನಿ. ಕೊನೆಯವರೆಗೆ ಕ್ಲಾಸ್ ನೋಡ್ತಾ ಇರಿ. ಸೊ ಇನ್ನ ಕೊನೆಯದಾಗಿ ಈ ಒಂದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಯಾವಾಗ ಬಳಸಬೇಕು ಇಂಗ್ಲಿಷ್ ಮಾತನಾಡುವಾಗ, ಇಂಗ್ಲಿಷ್ ನಲ್ಲಿ ಬರೆಯುವಾಗ, ಅದನ್ನ ನಾವು ನೋಡ್ತಾ ಹೋಗೋಣ. ಸೊ ಬನ್ನಿ ಹಾಗಾದ್ರೆ, ಇಲ್ಲಿದೆ ಪಾಸಿಟಿವ್ ವಾಕ್ಯ. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಪಾಸಿಟಿವ್ ವಾಕ್ಯ ಯಾವ ರೀತಿ ಮಾಡಬೇಕು. ಅದಕ್ಕಿಂತ ಮುಂಚಿತವಾಗಿ ಒಂದು ಅನೌನ್ಸ್ಮೆಂಟ್. ನಿಮಗೆ ಈ ಒಂದು ಕ್ಲಾಸ್ ನ ನೋಟ್ಸ್ ಬೇಕಂದ್ರೆ, ಸೊ ರಿವಿಷನ್ ವೆರಿ ಇಂಪಾರ್ಟೆಂಟ್. ಒಂದು ಸ್ಕಿಲ್ ಅನ್ನ ಕಲಿಬೇಕಂದ್ರೆ, ಸೊ ಪ್ರಾಕ್ಟೀಸ್ ಗೆ ನಿಮಗೆ ರಿವಿಷನ್ ಗೆ ಬೇಕಾಗುತ್ತೆ ಈ ಕ್ಲಾಸ್ ನ ನೋಟ್ಸ್. ಕ್ಲಾಸ್ ನ ನೋಟ್ಸ್ ನಿಮಗೆ ಫ್ರೀ ಆಗಿ ಬೇಕಂದ್ರೆ ಜಾಯಿನ್ ಆಗಿ ನನ್ನ ಟೆಲಿಗ್ರಾಮ್ ಚಾನೆಲ್ ಇಂಗ್ಲಿಷ್ ವಿತ್ ಹುಸೇನ್ ಅಂತ ಇದೆ. ಸೊ ಈ ಸ್ಕ್ಯಾನರ್ ಅನ್ನ ಸ್ಕ್ಯಾನ್ ಮಾಡಿ ಜಾಯಿನ್ ಆಗಬಹುದು. ಅಂಡ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ, ಅಲ್ಲಿಂದ ನೇರವಾಗಿ ಕ್ಲಿಕ್ ಮಾಡಿ ಕೂಡ ನೀವು ಜಾಯಿನ್ ಆಗಬಹುದು. ಸೊ ಬನ್ನಿ ಈಗ ನೋಡೋಣ, ಪಾಸಿಟಿವ್ ವಾಕ್ಯವನ್ನ ಯಾವ ರೀತಿ ಮಾಡಬೇಕು, ಯಾವ ಟೆನ್ಸ್ ಅಲ್ಲಿ. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಸಬ್ಜೆಕ್ಟ್ ಮೊದಲು ಬರೀತೀವಿ, ಅದರ ನಂತರ ಹೆಲ್ಪಿಂಗ್ ವರ್ಬ್ಸ್ ಗಳು. ಈಗ ಪ್ರಶ್ನೆ ಬರುತ್ತೆ, ಯಾವ ಹೆಲ್ಪಿಂಗ್ ವರ್ಬ್ಸ್ ಗಳು ಬಳಸಬೇಕು, ಅಂಡ್ ದೆನ್ ವರ್ಬ್ ನ 4ನೇ ಫಾರ್ಮ್ ಅಂಡ್ ಕೊನೆಯಲ್ಲಿ ಆಬ್ಜೆಕ್ಟ್ ಅನ್ನು ನಾವು ಈ ಒಂದು ಟೆನ್ಸ್ ನಲ್ಲಿ ಬಳಸ್ತೀವಿ. ಓಕೆ, ಸೊ ಈಗ ನಿಮಗೆ ಆಲ್ರೆಡಿ ಗೊತ್ತಿದೆ, ಮೊದಲನೇ ಕ್ಲಾಸ್ ಅಲ್ಲಿ ನಾನು ನಿಮಗೆ ಕಲಿಸಿದ್ದೀನಿ ಯಾವುದೇ ಒಂದು ವಾಕ್ಯ ಇಂಗ್ಲಿಷ್ ಅಲ್ಲಿ ಮಾಡ್ಬೇಕಾದ್ರೆ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಈ ಒಂದು ಸ್ಟ್ರಕ್ಚರ್ ನಲ್ಲಿ ವಾಕ್ಯ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ, ಇಂಗ್ಲಿಷ್ ನ ಯಾವುದೇ ವಾಕ್ಯ ಇರಲಿ. ಸೊ ಅದೇ ರೀತಿಯಲ್ಲಿ ವಾಕ್ಯ ಇದೆ, ಸಬ್ಜೆಕ್ಟ್ ಇದೆ, ಹೆಲ್ಪಿಂಗ್ ವರ್ಬ್ಸ್ ಬರ್ತಾ ಇದೆ, ವರ್ಬ್ ನ V4 ಫಾರ್ಮ್ ಅಂಡ್ ಆಬ್ಜೆಕ್ಟ್ ಬರ್ತಾ ಇದೆ. ಸೊ ಸಬ್ಜೆಕ್ಟ್ ಅಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಸಬ್ಜೆಕ್ಟ್ ಅಂದ್ರೆ ಡೂವರ್, ಸಿಂಪಲ್ ಆಗಿ ಹೇಳೋದಾದ್ರೆ ಈಗ ಆಕ್ಷನ್ ಮಾಡುವಂತ ವ್ಯಕ್ತಿ ಅಥವಾ ವಸ್ತು. ಸೊ ಇಲ್ಲಿ ಹೆಲ್ಪಿಂಗ್ ವರ್ಬ್ ಯಾವ್ದು ಬರುತ್ತೆ, ಸೊ ಈ ಒಂದು ಟೆನ್ಸ್ ಅಲ್ಲಿ 2 ಹೆಲ್ಪಿಂಗ್ ವರ್ಬ್ ಗಳು ಯೂಸ್ ಆಗ್ತವೆ. ಸೊ ಒಂದು ಹ್ಯಾವ್ ಬೀನ್ ಅನ್ನುವಂತ ಹೆಲ್ಪಿಂಗ್ ವರ್ಬ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಯಾವ ಟೆನ್ಸ್ ಕಲಿತಾ ಇದೀವಿ, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಹ್ಯಾವ್ ಬೀನ್ ಅನ್ನೋದು ಒಂದು ಹೆಲ್ಪಿಂಗ್ ವರ್ಬ್ ಅಂಡ್ ಹ್ಯಾಸ್ ಬೀನ್ ಅನ್ನುವಂಥದ್ದು 2ನೇ ಹೆಲ್ಪಿಂಗ್ ವರ್ಬ್. ಸೊ ಈ ಎರಡನ್ನ ಎಲ್ಲೆಲ್ಲಿ ಬಳಸಬೇಕು ಅದನ್ನ ನೆಕ್ಸ್ಟ್ ಸ್ಲೈಡ್ ನಲ್ಲಿ ಕಲಿಯೋಣ. ಅಂಡ್ ದೆನ್ ಬರುತ್ತೆ ರೀ ವರ್ಬ್ ನ 4ನೇ ಫಾರ್ಮ್, ING ಫಾರ್ಮ್. ಸೊ ನಾನು ನಿಮ್ಗೆ ಇದನ್ನ ಕಲ್ಸಿದ್ದೀನಿ. V1 V2 V3 V4 ಅಂದ್ರೆ ಇಂಗ್ಲಿಷ್ ನಲ್ಲಿ ಪ್ರತಿ ವರ್ಬ್ ಗೆ 4 ರೂಪಗಳು, 4 ಫಾರ್ಮ್ಸ್ ಗಳು ಇರುತ್ತೆ. ಸೊ ಈ ಒಂದು ಟೆನ್ಸ್ ಅಲ್ಲಿ ನಾವು V4 ಫಾರ್ಮ್ ಅನ್ನ ಬಳಸಬೇಕು. ಅದಕ್ಕೆ ನಾವು ING ವರ್ಬ್ ಅಂತ ಕೂಡ ಕರಿತೀವಿ. ಕೊನೆಯಲ್ಲಿ ಆಬ್ಜೆಕ್ಟ್, ಆಬ್ಜೆಕ್ಟ್ ಅಲ್ಲಿ ನೀವು ಒಬ್ಬ ವ್ಯಕ್ತಿ ಹೆಸರು, ವಸ್ತುವಿನ ಹೆಸರನ್ನ ಬರೀಬಹುದು. ಕೆಲವು ಬಾರಿ ಪ್ರೊನೌನ್ಸ್ ಗಳನ್ನ ಕೂಡ ನಾವು ಬರೀತೀವಿ. ಸೊ ಈಗ ಎಕ್ಸಾಂಪಲ್ಸ್ ನಾವು ನೋಡ್ತಾ ಹೋಗೋಣ, ಗೊತ್ತಾಗುತ್ತೆ. ಫಸ್ಟ್ ನಾವು ನೋಡೋಣ ಹೆಲ್ಪಿಂಗ್ ವರ್ಬ್ಸ್ ಯಾವುದು ಎಲ್ಲಿ ಬಳಸಬೇಕು ಅಂತ ಹೇಳಿ. ಅವಾಗ ನಮ್ಗೆ ವಾಕ್ಯ ಮಾಡ್ಲಿಕ್ಕೆ ಬಹಳ ಇದು ಈಸಿ ಆಗುತ್ತೆ. ಸೊ ಅಲ್ಟಿಮೇಟ್ಲಿ ನನ್ನ ಉದ್ದೇಶ ಏನು, ನಿಮಗೆ ಇಂಗ್ಲಿಷ್ ಅನ್ನ ಈಸಿಯೆಸ್ಟ್ ವೇ ನಲ್ಲಿ ಸುಲಭವಾಗುವಂತಹ ರೀತಿಯಲ್ಲಿ ಕಲಿಸಬೇಕು. ಯಾಕಂದ್ರೆ ಇಡೀ ಯೂಟ್ಯೂಬ್ ನಲ್ಲೇ ಬೆಸ್ಟ್ ಕ್ಲಾಸಸ್ ಇದು ಆಗಿಲ್ಲದೆ, ಅದರ ಪ್ರಾಮಿಸ್ ಅನ್ನು ಪ್ರತಿ ಕ್ಲಾಸ್ ಅಲ್ಲಿ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಎಲ್ಲ ರಿಸರ್ಚ್ ಮಾಡಿ ನಾನು ಕ್ಲಾಸ್ ಗಳನ್ನ ಮಾಡ್ತಾ ಇದ್ದೀನಿ. ಸೊ ಬೇರೆ ಅಲ್ಲಿ ಇಲ್ಲಿ ನಿಮ್ಗೆ ಏನೋ ಕ್ಲಾಸಸ್ ವಿಡಿಯೋಸ್ ನೋಡುವಂತಹ ಅವಶ್ಯಕತೆ ಇಲ್ಲ. ಜಸ್ಟ್ ನೀವು ನನ್ನ ಮೇಲೆ ನಂಬಿಕೆ ಇಟ್ಟು ಕ್ಲಾಸಸ್ ಅನ್ನ ಕೊನೆಯವರೆಗೆ ನೋಡಿ ಸಾಕು. ಪ್ರೆಸೆಂಟ್ ಪರ್ಫೆಕ್ಟ್ ನಲ್ಲಿ ಹ್ಯಾವ್ ಬೀನ್, ಹ್ಯಾಸ್ ಬೀನ್ ಹೆಲ್ಪಿಂಗ್ ವರ್ಬ್.
ಲಾಸ್ಟ್ ಕ್ಲಾಸ್ ಅಲ್ಲಿ ಏನ್ ಕಲ್ತಿದ್ವಿ, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಅಂದ್ರೆ ಪ್ರತಿ ಟೆನ್ಸ್ ನಲ್ಲಿ ಟೋಟಲಿ ಒಂದು ಮೇನ್ 3 ಟೆನ್ಸಸ್ ಇವೆ, ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್. ಪ್ರೆಸೆಂಟ್ ಟೆನ್ಸ್ ಅಲ್ಲಿ 4 ಟೆನ್ಸ್ ಇವೆ. ಸೊ 3ನೇ ಟೆನ್ಸ್ ಲಾಸ್ಟ್ ಕ್ಲಾಸ್ ಅಲ್ಲಿ ಕಲ್ತಿದ್ವಿ, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಅಲ್ಲಿ ನಾವು ಹ್ಯಾವ್ ಬೀನ್ ಮತ್ತು ಹ್ಯಾಸ್ ಬೀನ್ ಹೆಲ್ಪಿಂಗ್ ವರ್ಬ್ ಯಾವ ರೀತಿ ಬಳಸಬೇಕು ಕಲ್ತಿದ್ವಿ. ಅದೇ ರೀತಿ ಹ್ಯಾವ್ ಬೀನ್ ಹ್ಯಾಸ್ ಬೀನ್ ಕೂಡ ಬಳಸಬೇಕು. ಅಂದ್ರೆ ಹ್ಯಾಸ್ ಅನ್ನ ನಾವು ಈ 3ರ ಜೊತೆಯಲ್ಲಿ ಬಳಸ್ತೀವಿ, ಹೌದಾ. ಹ್ಯಾಸ್ ಅನ್ನ ಹಿ ಶಿ ಇಟ್ ಜೊತೆ ಬಳಸ್ತೀವಿ. ಸೊ ಈಗ ಹ್ಯಾಸ್ ಬೀನ್ ಒಂದು ಎಕ್ಸ್ಟ್ರಾ ವರ್ಡ್ ಇಲ್ಲಿ ಆಡ್ ಆಗ್ತಾ ಇದೆ. ಸೊ ಹ್ಯಾಸ್ ಬೀನ್ ಅನ್ನ ನೀವು ಇದರ ಜೊತೆ ಬಳಸಬೇಕು. ಹಿ ಹ್ಯಾಸ್ ಬೀನ್, then she has been and it has been. ಅದೇ ರೀತಿಯಲ್ಲಿ ಒಬ್ಬ ವ್ಯಕ್ತಿ ಹೆಸರು ಕೂಡ ಬರಬಹುದಾ, ಯಾವ ರೀತಿ ಅಂದ್ರೆ ಕವಿತಾ, ರವಿ, ಶಂಕರ್ ಅಂತ ಒಬ್ಬ ವ್ಯಕ್ತಿ ಸಿಂಗ್ಯುಲರ್ ಒಬ್ಬ ವ್ಯಕ್ತಿ ಹೆಸರು ಬಂದ್ರೆ ಅದರ ಜೊತೆ ನಾವು ಹ್ಯಾಸ್ ಬೀನ್ ಅನ್ನುವಂತ ಹೆಲ್ಪಿಂಗ್ ವರ್ಬ್ ಅನ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಉಳಿತು ಹ್ಯಾವ್ ಬೀನ್. ಹ್ಯಾವ್ ಬೀನ್ ಅನ್ನ ಉಳಿದಿರುವಂತಹ ಎಲ್ಲದರ ಜೊತೆಯಲ್ಲಿ ನಾವು ಹ್ಯಾವ್ ಬೀನ್ ಅನ್ನ ಬಳಸ್ತೀವಿ. ಸೊ ಐ ಇದೆಲ್ಲ ಇದರ ಜೊತೆಯಲ್ಲಿ ಐ ಹ್ಯಾವ್ ಬೀನ್, and then we have been, and then you have been, and you ಸಿಂಗ್ಯುಲರ್ ಆಗಿರ್ಲಿ ಪ್ಲೂರಲ್ ಆಗಿರ್ಲಿ ಎರಡರ ಜೊತೆಯೂ ಕೂಡ ಹ್ಯಾವ್ ಬೀನ್ ಅನ್ನುವಂತ ಹೆಲ್ಪಿಂಗ್ ವರ್ಬ್ ಬಳಸ್ತೀವಿ. ದೇ ಅಂದ್ರೆ ಅವರು ಅಂತ ಅರ್ಥ. ಸೊ ಅದರ ಜೊತೆಯಲ್ಲೂ ಕೂಡ ಬೀನ್ ಅನ್ನ ಬಳಸ್ತೀವಿ, ದೇ ಹ್ಯಾವ್ ಬೀನ್. ಸೊ ಈ ರೀತಿ ನಾವು ಹ್ಯಾವ್ ಬೀನ್ ಹ್ಯಾಸ್ ಬೀನ್ ಅನ್ನುವಂತ ಹೆಲ್ಪಿಂಗ್ ವರ್ಬ್ ಗಳನ್ನ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ನಲ್ಲಿ ಬಳಸ್ತೇವೆ. ಸೊ ಈಗ ನಮಗೆ ವಾಕ್ಯ ಮಾಡ್ಲಿಕ್ಕೆ ಬೇಕಾಗಿತ್ತು 2 ಹೆಲ್ಪಿಂಗ್ ವರ್ಬ್ಸ್ ಗಳು. ಸೊ ಆ 2 ಹೆಲ್ಪಿಂಗ್ ವರ್ಬ್ಸ್ ಗಳು ನಮಗೆ ಗೊತ್ತಾಯ್ತು, ಅಂಡ್ ದೆನ್ ಅದನ್ನ ಎಲ್ಲಿ ಬಳಸಬೇಕು ಅದು ಗೊತ್ತಾಯ್ತು. ಸೊ ಈಗ ನಾವು ಏನ್ ಮಾಡಬಹುದು, ಸುಲಭವಾಗಿ ವಾಕ್ಯಗಳನ್ನ ಮಾಡಬಹುದು. ಸೊ ಹಾಗಾದ್ರೆ ಇಲ್ಲಿದೆ ನಮ್ಮ ವಾಕ್ಯ ಮಾಡುವಂತಹ ಸ್ಟ್ರಕ್ಚರ್. ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್, ಅದರ ಜೊತೆ V4 ಅಂಡ್ ದೆನ್ ಕೊನೆಯಲ್ಲಿ ಆಬ್ಜೆಕ್ಟ್ ಬರುತ್ತೆ. ಹಾಗಾದ್ರೆ 5 ಎಕ್ಸಾಂಪಲ್ಸ್ ಗಳಿವೆ. ಆ ಎಕ್ಸಾಂಪಲ್ಸ್ ನ ಮೂಲಕ ನಾವು ಇದನ್ನ ಅರ್ಥ ಮಾಡಿಕೊಳ್ತಾ ಹೋಗೋಣ. ಮೊದಲನೇ ಎಕ್ಸಾಂಪಲ್ ನೋಡಿ, ಐ ಹ್ಯಾವ್ ಬೀನ್ ಲರ್ನಿಂಗ್ ಇಂಗ್ಲಿಷ್ ಅಂತ ಇದೆ. ಸೊ ಐ ಅನ್ನುವಂಥದ್ದು ಇಲ್ಲಿ ಸಬ್ಜೆಕ್ಟ್ ಆಗುತ್ತೆ. ಈಗ ಐ ಜೊತೆ ಹ್ಯಾವ್ ಬೀನ್ ಹ್ಯಾಸ್ ಬೀನ್ ನಲ್ಲಿ ಯಾವ ಹೆಲ್ಪಿಂಗ್ ವರ್ಬ್ ಬಳಸಬೇಕು, ಹ್ಯಾವ್ ಬೀನ್ ಬಳಸಬೇಕು. ಐ ಹ್ಯಾವ್ ಬೀನ್. ಸೊ V4 ವರ್ಬ್ ಅಂದ್ರೆ ING ವರ್ಬ್ ಅನ್ನ ಬಳಸಬೇಕು. ಲರ್ನ್ ಅನ್ನುವಂತಹ ವರ್ಬ್ ನ V4 ಫಾರ್ಮ್ ಲರ್ನಿಂಗ್. ಐ ಹ್ಯಾವ್ ಬೀನ್ ಲರ್ನಿಂಗ್ ಇಂಗ್ಲಿಷ್ ಅಂದ್ರೆ ನಾನು ಬಹಳ ಸಮಯದಿಂದ ಇಂಗ್ಲಿಷ್ ಕಲಿತಾ ಇದ್ದೀನಿ ಅನ್ನುವಂತಹ ಮೀನಿಂಗ್ ಈ ಒಂದು ವಾಕ್ಯ ಕೊಡುತ್ತೆ. ಇದರ ಮೀನಿಂಗ್ ಏನು, ಯಾವಾಗ ಸ್ವಲ್ಪ ಈ ಕ್ಲಾಸ್ ನ ನಂತರದಲ್ಲಿ ಕಲಿಯೋಣ. ಮೊದಲ ಫೋಕಸ್ ಅನ್ನೋದು ಯಾವತ್ತೂ ಇರುತ್ತೆ ವಾಕ್ಯ ಮಾಡೋದ್ರಲ್ಲಿ ನಿಮ್ಮನ್ನ ಪರ್ಫೆಕ್ಟ್ ಮಾಡಿಸೋದು. ಸೆಕೆಂಡ್ ಒನ್, ವಿ ಹ್ಯಾವ್ ಬೀನ್ ಪ್ಲೇಯಿಂಗ್ ಕ್ರಿಕೆಟ್ ಅಂತ ಇದೆ. ವಿ ಅನ್ನುವಂಥದ್ದು ಇಲ್ಲಿ ಏನಾಗುತ್ತೆ ರೀ, ಸಬ್ಜೆಕ್ಟ್ ಆಗುತ್ತೆ. ಸೊ ವಿ ಜೊತೆ ನಾವು ಹ್ಯಾವ್ ಬೀನ್ ಹ್ಯಾಸ್ ಬೀನ್ ನಲ್ಲಿ ಹ್ಯಾವ್ ಬೀನ್ ಬಳಸಬೇಕು. ವಿ ಹ್ಯಾವ್ ಬೀನ್. ಪ್ಲೇ ಅನ್ನುವಂತಹ ವರ್ಬ್ ನ V4 ಫಾರ್ಮ್, ಪ್ಲೇಯಿಂಗ್ ವರ್ಬ್ ನ V4 ಫಾರ್ಮ್ ಬಳಸಬೇಕು. ಅದಕ್ಕೆ ING ವರ್ಬ್ ಅಂತ ಕೂಡ ಕರಿತೀವಿ. ವಿ ಹ್ಯಾವ್ ಬೀನ್ ಪ್ಲೇಯಿಂಗ್ ಕ್ರಿಕೆಟ್. ಪರ್ಫೆಕ್ಟ್, ಸಿಂಪಲ್ ಅಂಡ್ ಬಹಳ ಸರಳವಾಗಿದೆ. ಮೂರನೇ ವಾಕ್ಯ, ಯು ಅನ್ನುವಂಥದ್ದು ಸಬ್ಜೆಕ್ಟ್. ಯು ಜೊತೆ ಹ್ಯಾವ್ ಬೀನ್ ಬಳಸಬೇಕು. ಯು ಹ್ಯಾವ್ ಬೀನ್ ರೀಡಿಂಗ್ ಬುಕ್ಸ್. ಈ ಜೊತೆ ಏನ್ ಬಳಸ್ತೀರಾ, ಇಲ್ಲಿ ನೋಡಿ ಹಿ ಜೊತೆ ಹ್ಯಾಸ್ ಬೀನ್ ಬರುತ್ತೆ. ಹಿ ಶಿ ಬಂದ್ರೆ ಒಬ್ಬ ವ್ಯಕ್ತಿ ಹೆಸರು ಲೈಕ್ ಸಂಗೀತ, ಮಂಜು, ಮನೋಜ್ ಯಾವ್ದೋ ವ್ಯಕ್ತಿ ಹೆಸರು ಬಂತು, ಅಲ್ಲಿ ಸಿಂಗ್ಯುಲರ್ ಥರ್ಡ್ ಪರ್ಸನ್ ಇದ್ದಾಗ ಹ್ಯಾಸ್ ಬೀನ್. ಹಿ ಹ್ಯಾಸ್ ಬೀನ್ ವರ್ಕಿಂಗ್, ಅವನು ಕೆಲಸ ಮಾಡ್ತಾ ಇದ್ದಾನೆ. ದೇ ಅನ್ನೋದು ಪ್ಲೂರಲ್, ಅದರ ಜೊತೆ ಹ್ಯಾವ್ ಬರುತ್ತೆ. ದೇ ಹ್ಯಾವ್ ಬೀನ್ ವಾಚಿಂಗ್ ಟಿವಿ, ಅವರು ಟಿವಿ ನೋಡುತ್ತಿದ್ದಾರೆ. ಅಂದ್ರೆ ಬಹಳ ಸಮಯದಿಂದ ನೋಡ್ತಾ ಇದ್ದಾರೆ ಅಂದಾಗ ಈ ಒಂದು ಟೆನ್ಸ್ ಬಳಸ್ತೀವಿ. ಅದನ್ನ ಸ್ವಲ್ಪ ಎಂಡ್ ನಲ್ಲಿ ನಾನು ನಿಮಗೆ ಕಲಿಸ್ತೀನಿ ಈ ಟೆನ್ಸ್ ಯಾವಾಗ ಬಳಸಬೇಕು. ಈಗ ಫೋಕಸ್ ವಾಕ್ಯ ಮಾಡೋದ್ರ ಮೇಲೆ. ಸೊ ಇಲ್ಲಿ ಪರ್ಫೆಕ್ಟ್ ಆದ್ರೆ ಎಲ್ಲರೂ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಪಾಸಿಟಿವ್ ವಾಕ್ಯ ಮಾಡೋದ್ರಲ್ಲಿ ಪರ್ಫೆಕ್ಟ್ ಆದ್ರ ಎಸ್ ಇದ್ರೆ ಒಂದ್ಸಲ ಪರ್ಫೆಕ್ಟ್ ಅಂತ ಹೇಳಿ ವಿಡಿಯೋದ ಕಾಮೆಂಟ್ ನಲ್ಲಿ ಟೈಪ್ ಮಾಡಿ. ಸೊ ಬನ್ನಿ, ಈಗ ಇದು ನಮ್ಮ ಯಾವಾಗ್ಲೂ ರೋಡ್ ಮ್ಯಾಪ್. ನಾನು ಹೇಳ್ತೇನಲ್ಲ, ಇದು ನಮ್ಮ ಯಾವ ರೀತಿ ನೀವು ಒಂದ್ ಸ್ಥಳದಿಂದ ಮತ್ತೊಂದ್ ಸ್ಥಳಕ್ಕೆ ಹೋಗ್ಬೇಕಂದ್ರೆ ಏನ್ ಬಳಸ್ತೀರಾ, ಸೊ ನೀವು ಬಳಸ್ತೀರಾ ಗೂಗಲ್ ಮ್ಯಾಪ್. ಲೊಕೇಶನ್ ಹಾಕ್ತೀರಾ, ಸೊ ಅದು ಡೆಸ್ಟಿನೇಷನ್ ತೋರಿಸುತ್ತೆ. ಸೊ ಅದ್ರ ಪ್ರಕಾರ ಹೋಗ್ತೀರಾ. ಸೊ ನಾನು ನಿಮ್ಗೆ ಇಲ್ಲಿ ಮ್ಯಾಪ್ ಕೊಡ್ತಾ ಇದ್ದೀನಿ. ಸೊ ನಾವು ಮೊದಲು ಏನ್ ಕಲ್ತ್ವಿ, ಈ ಟೆನ್ಸಸ್ ಕಲಿಯುವಾಗ ಇಲ್ಲಿ ಪಾಸಿಟಿವ್ ವಾಕ್ಯಗಳನ್ನ ಯಾವ ರೀತಿ ಮಾಡ್ಬೇಕು ಅದನ್ನ ಕಲ್ತ್ವಿ. ಸೊ ಈಗ ನಾವು ರೀಚ್ ಆಗ್ಬೇಕಾಗಿರೋದು ಇಲ್ಲಿವರೆಗೆ. ವಾಕ್ಯ ಮಾಡೋದು ಕಲ್ತು ಆ ಟೆನ್ಸ್ ಯಾವಾಗ ಎಲ್ಲಿ ಬಳಸಬೇಕು ಅದೆಲ್ಲವನ್ನ ಕಲಿಬೇಕು. ಬಟ್ ಇಲ್ಲಿ ರೋಡ್ ಮ್ಯಾಪ್ ಇದೆ, ರೋಡ್ ನ ಪ್ರಕಾರ ಹೋಗ್ಬೇಕು. ಇದಕ್ಕೆ ಶಾರ್ಟ್ ಕಟ್ ಇಲ್ಲ. ಸೊ ಈಗ ಎರಡನೇ ಸ್ಟೆಪ್ ಬಂದು ನೆಗೆಟಿವ್ ವಾಕ್ಯ ಯಾವ ರೀತಿ ಮಾಡ್ಬೇಕು ಅದನ್ನ ನಾವೀಗ ನೋಡೋಣ. ಪಾಸಿಟಿವ್ ವಾಕ್ಯದ ಸಹಾಯದಿಂದಾನೇ ನೆಗೆಟಿವ್ ವಾಕ್ಯ ನಾವು ಸುಲಭವಾಗಿ ಮಾಡಬಹುದು. ಇಲ್ಲಿರುವಂತಹ 5 ವಾಕ್ಯಗಳು ಯಾವ ವಾಕ್ಯಗಳು ಹೇಳಿ. ಈಗ ಜಸ್ಟ್ ನಾವು ಕಲ್ತಿದ್ದೇವಲ್ಲ, ಇಲ್ಲಿ ಕಲ್ತಿರುವಂತಹ ಪಾಸಿಟಿವ್ ವಾಕ್ಯಗಳೇ ಎಲ್ಲಿವೆ. ಸೊ ಇಲ್ಲಿ ಕಲ್ತಿರುವಂತಹ ಪಾಸಿಟಿವ್ ವಾಕ್ಯಗಳೇ ಇಲ್ಲಿ ಇವೆ. ಸೊ ಇದರ ಸಹಾಯದಿಂದ ನಾವೀಗ ನೆಗೆಟಿವ್ ವಾಕ್ಯಗಳನ್ನ ಈ ಒಂದು ಟೆನ್ಸ್ ನಲ್ಲಿ ಮಾಡೋದನ್ನ ಕಲಿಯೋಣ. ಇಲ್ಲಿ ನೆಗೆಟಿವ್ ವಾಕ್ಯ ಮಾಡ್ಬೇಕಂದ್ರೆ ಇಲ್ಲಿ ಎರಡೆರಡು ಹೆಲ್ಪಿಂಗ್ ವರ್ಬ್ಗಳು ಇವೆ. ಹ್ಯಾವ್ ಬೀನ್, ಹ್ಯಾವ್ ಬೀನ್, ಹ್ಯಾವ್ ಬೀನ್, ಇಲ್ಲಿ ಹ್ಯಾಸ್ ಬೀನ್ ಅಂತ ಇದೆ. ಈಗ ನೆಗೆಟಿವ್ ವಾಕ್ಯ ಮಾಡ್ಬೇಕಂದ್ರೆ ನಿಮ್ಗೆ ಗೊತ್ತಿದೆ, ನಾಟ್ ಅನ್ನುವಂತಹ ಪದ ನಾವು ಏನ್ ಮಾಡ್ಬೇಕ್ರಿ, ಸೇರಿಸಬೇಕು. ನಾಟ್ ಅನ್ನುವಂತಹ ಪದ ಸೇರಿಸಬೇಕು. ಸೊ ಹಾಗಾದ್ರೆ ಪ್ರಶ್ನೆ ಬರುತ್ತೆ, ಎಲ್ಲಿ ಸೇರಿಸಬೇಕು. ಸೊ ಎಲ್ಲಿ ಸೇರಿಸಬೇಕಂದ್ರೆ
ಈ ಎರಡು ಹೆಲ್ಪಿಂಗ್ ವರ್ಬ್ ಗಳ ಮಧ್ಯದಲ್ಲಿ ಇಲ್ಲಿ ನಾವು ಸೇರಿಸಬೇಕಾಗುತ್ತೆ ಐ ಹ್ಯಾವ್ ನಾಟ್ ಬೀನ್, ವಿ ಹ್ಯಾವ್ ನಾಟ್ ಬೀನ್. ನೋಡಿ ತುಂಬಾ ಜನ ತಪ್ಪು ಮಾಡ್ತಾರೆ, ಹ್ಯಾವ್ ಬೀನ್ ಎರಡು ಹೆಲ್ಪಿಂಗ್ ವರ್ಬ್ ಆದ ನಂತರ ಹಾಕ್ತಾರೆ, ತಪ್ಪು. ಎರಡರ ಮಧ್ಯದಲ್ಲಿ ಯು ಹ್ಯಾವ್ ನಾಟ್ ಬೀನ್, ಹಿ ಹ್ಯಾಸ್ ನಾಟ್ ಬೀನ್, ದೇ ಹ್ಯಾವ್ ನಾಟ್ ಬೀನ್. ಸೊ ನಾನಿಲ್ಲಿ ನಿಮಗೆ ಬರೆದು ಕೂಡ ತೋರಿಸ್ತೀನಿ ಒಂದೆರಡು ಎಕ್ಸಾಂಪಲ್ಸ್ ಗಳನ್ನ, ಉಳಿದಿರೋದನ್ನ ನೀವೇ ಬರಿಬೇಕು. ಯಾಕೆಂದ್ರೆ ನಿಮ್ಮ ಪ್ರಾಕ್ಟೀಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಹೇಳಿದ್ದು ಬುಕ್ ಅಂಡ್ ಪೆನ್ ತೆಗೆದುಕೊಂಡು ಕುತ್ಕೊಳ್ಳಿ ಅಂತ ಹೇಳಿ. ಐ ಹ್ಯಾವ್ ಬಿನ್ ಲರ್ನಿಂಗ್ ಇಂಗ್ಲಿಷ್ ಅಂತ ಇದೆ. ಈಗ ನೆಗೆಟಿವ್ ವಾಕ್ಯ ಮಾಡ್ಬೇಕಂದ್ರೆ ಐ ಹ್ಯಾವ್ ನಾಟ್ ಅನ್ನುವಂತಹ ನೆಗೆಟಿವ್ ವರ್ಡ್, ಐ ಹ್ಯಾವ್ ನಾಟ್ ಬೀನ್ ಲರ್ನಿಂಗ್ ಇಂಗ್ಲಿಷ್, ಐ ಹ್ಯಾವ್ ಬೀನ್ ನಾಟ್ ಲರ್ನಿಂಗ್ ಇಂಗ್ಲಿಷ್. ಇದು ನಮ್ಮ ಮೊದಲನೆಯ ನೆಗೆಟಿವ್ ವಾಕ್ಯ. ಇನ್ನು ಎರಡನೇ ನೆಗೆಟಿವ್ ವಾಕ್ಯ ನೋಡಿ, ವಿ ಹ್ಯಾವ್ ಬೀನ್ ಪ್ಲೇಯಿಂಗ್ ಕ್ರಿಕೆಟ್ ಅಂತ ಇದೆ. ಸೊ ಇದನ್ನ ನೆಗೆಟಿವ್ ಮಾಡ್ಬೇಕು ಅಂದ್ರೆ ನಾವು ಕ್ರಿಕೆಟ್ ಆಡ್ತಾ ಇಲ್ಲ. ನೆಗೆಟಿವ್ ವಾಕ್ಯ ಅಂದ್ರೆ ಆ ಕೆಲಸ ಮಾಡ್ತಾ ಇಲ್ಲ, ಆಡ್ತಾ ಇಲ್ಲ, ಓದ್ತಾ ಇಲ್ಲ ಅಂತ ಹೇಳ್ಬೇಕಂದ್ರೆ ನೆಗೆಟಿವ್ ವಾಕ್ಯ ಬಳಸ್ತೀವಿ. ವಿ ಹ್ಯಾವ್ ನಾಟ್ ಬೀನ್ ಪ್ಲೇಯಿಂಗ್ ಕ್ರಿಕೆಟ್ ಅಂದ್ರೆ ನಾವು ಕ್ರಿಕೆಟ್ ಆಡ್ತಾ ಇಲ್ಲ. ವಿ ಹ್ಯಾವ್ ನಾಟ್ ಬಿನ್ ಪ್ಲೇಯಿಂಗ್ ಕ್ರಿಕೆಟ್, ನಾವು ಕ್ರಿಕೆಟ್ ಆಡ್ತಾ ಇಲ್ಲ, ಓನ್ಲಿ ನಾವು ಕ್ರಿಕೆಟ್ ನೋಡ್ತಾ ಇದೀವಿ, IPL ನೋಡ್ತಾ ಇದೀವಿ. ದಿನ 3 ತಾಸು IPL ಗೆ ಡೆಡಿಕೇಟೆಡ್ ಆಗಿ, ಕನ್ಸಿಸ್ಟೆಂಟ್ ಆಗಿ, ನಿರಂತರವಾಗಿ ಕೊಡ್ತಾ ಇದೀವಿ. ಅಟ್ ಲೀಸ್ಟ್ ಕ್ರಿಕೆಟ್ ನೋಡೋ ಬದಲಾಗಿ ಹೋಗಿ ಸ್ವಲ್ಪ ಆಡಿ ಫಿಟ್ ಆಗ್ತೀರಾ, ಸ್ಟ್ರೆಂತ್ ನಿಮ್ದು ಹೆಚ್ಚಾಗುತ್ತೆ, ಎನರ್ಜಿ ಬರುತ್ತೆ ಅಂಡ್ ಫುಲ್ ಡೇ ಆಕ್ಟಿವ್ ಆಗಿರ್ತೀರಾ. ಆಡೋದ್ರಲ್ಲಿ ನೋಡೋದ್ರಲ್ಲಿ ಬಹಳ ಡಿಫ್ರೆನ್ಸ್ ಇದೆ. ಅಂಡ್ ಆಡೋದ್ರಲ್ಲಿ ನಿಮ್ಮ ಒಂದು ಬೆನಿಫಿಟ್ ಇದೆ, ನೋಡೋದ್ರಲ್ಲಿ ಐ ಡೋಂಟ್ ಥಿಂಕ್ ಅಷ್ಟು ನಿಮ್ದು ಅದರಲ್ಲಿ ಬೆನಿಫಿಟ್ ಆಗೋದಿಲ್ಲ. ಸೊ ನೋಡಿ ನಾವು ಹ್ಯಾವ್ ಮತ್ತು ಬೀನ್ ಇವೆರಡು ಹೆಲ್ಪಿಂಗ್ ವರ್ಬ್ಸ್ ನ ನಡುವೆ ಏನ್ ಮಾಡಿದೀವಿ, ನಾಟ್ ಅನ್ನುವಂತಹ ನೆಗೆಟಿವ್ ವರ್ಡ್ ಅನ್ನ ಸೇರಿಸ್ತಾ ಹೋಗಿದ್ದೀವಿ. ಉಳಿದಿರುವಂತಹ ಇಲ್ಲಿಗೆ ಬಿಡೋ ಹಾಗಿಲ್ಲ, ಇದನ್ನ ನೀವು ಬರಿಬೇಕಾ, ಪೆನ್ ಅಂಡ್ ಪೇಪರ್ ತಗೊಂಡು ಕುತ್ಕೊಳ್ಳಿ. ಲೇಜಿ ಆಗ್ಬೇಡಿ. ಲೇಜಿ ಆಗೋದ್ರಿಂದ ಸೋಮಾರಿಗಳಿಗೆ ಏನು ಅವಕಾಶಗಳು ಇವತ್ತಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಏನೂ ಇಲ್ಲ. ಎಷ್ಟೋ ಜನ ನಾನು ನೋಡ್ತೇನೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಫೇಲ್ ಆಗ್ತಾರೆ. ಅದಕ್ಕೆ ಮುಖ್ಯ ಕಾರಣ ಆಗಿರುತ್ತೆ ಇಂಗ್ಲಿಷ್ ವೀಕ್ ಇರುವಂತದ್ದು. ಸೊ ಇಂಗ್ಲಿಷ್ ನ ಇಂಪಾರ್ಟೆನ್ಸ್ ಎಷ್ಟಿದೆ ಅಂದ್ರೆ, ಇಂಗ್ಲಿಷ್ ರಿಂದ 30 ರಿಂದ 40 ಕ್ವಶನ್ಸ್ ಪ್ರತಿ ಎಕ್ಸಾಮ್ ನಲ್ಲಿ ಕೇಳ್ತಾರೆ. 100 ಮಾರ್ಕ್ಸ್ ನ ಕ್ವಶನ್ ಪೇಪರ್ ಇದೆ ಅಂದ್ರೂ ಕೂಡ 30 ಮಾರ್ಕ್ಸ್ ನಿಮ್ಗೆ ಅಲ್ಲಿ ಇಂಗ್ಲಿಷ್ ನಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಸೊ ಅಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಸಬ್ಜೆಕ್ಟ್ ನಿಮ್ಮ ಕರಿಯರ್ ನಲ್ಲಿ, ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ ನ ಸಕ್ಸಸ್ ಆಗೋದ್ರಲ್ಲಿ. ಅಂಡ್ ಸ್ಟೂಡೆಂಟ್ಸ್ ನ ಎಕ್ಸಾಮ್ ಅಂತ ಬಂದಾಗ ಕೂಡ PUC ಆಗಿರ್ಲಿ, 10th ಆಗಿರ್ಲಿ, ಡಿಗ್ರಿ ಆಗಿರ್ಲಿ, ನೋಡಿ ಎಷ್ಟೋ ಜನ ಅವ್ರಿಗೆ ಒಂದು ಸೆಟ್ ಬ್ಯಾಕ್, ಹಿನ್ನಡೆ ಆಗುತ್ತೆ ಅಥವಾ ಫೇಲ್ ಆಗ್ತಾರೆ, ಕಡಿಮೆ ಮಾರ್ಕ್ಸ್ ತಗೊಳ್ತಾರೆ. ಯಾಕೆ? ಇಂಗ್ಲಿಷ್ ನಿಂದಾಗಿ. ಅಂಡ್ ಕಾನ್ಫಿಡೆನ್ಸ್ ಮೇಲೆ ಆದ್ರೂ ತುಂಬಾ ನೆಗೆಟಿವ್ ಪರಿಣಾಮ ಬೀರುತ್ತೆ ನಮ್ಮ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಮೇಲೆ. ಸೊ ನೀವು ಇಂಗ್ಲಿಷ್ ಕಲಿಬಹುದು, ನಿಮ್ಗೆ ಸರಿಯಾಗಿ ಕಲ್ಸೋರು ಬೇಕು ಅಷ್ಟೇ. ಈಗ ನಾವು ನೆಗೆಟಿವ್ ವಾಕ್ಯ ಮಾಡೋದು ಕಲ್ತ್ವಿ, ಯಾವುದರ ಸಹಾಯದಿಂದ ಪಾಸಿಟಿವ್ ವಾಕ್ಯ ಮಾಡೋದು ಬಹಳ ಈಸಿ ಆಗಿದೆ. ಈಗ ರೋಡ್ ಮ್ಯಾಪ್ ನಲ್ಲಿ ನಾವು ನೋಡೋಣ ಒಂದ್ಸಲ ಕ್ವಿಕ್ ಆಗಿ. ಸೊ ನಾವು ದಾರಿ ತಪ್ತಾ ಇದೀವಿ ಅಂತ ಏನ್ ಮಾಡ್ತೀವಿ, ಮತ್ತೆ ಗೂಗಲ್ ಮ್ಯಾಪ್ ತೆಗಿತೀವಿ, ನೋಡ್ತೀವಿ, ಕನ್ಫರ್ಮ್ ಮಾಡ್ತೀವಿ ಕರೆಕ್ಟ್ ದಾರಿಯಲ್ಲಿ ಹೋಗ್ತಾ ಇದೆಯೋ ಇಲ್ವೋ. ಸೊ ಇಲ್ಲೇ ನಾವು ರೀಚ್ ಆಗ್ಬೇಕು. ಸೊ ಈಗ ಮೊದಲನೇ ಪಾಯಿಂಟ್ ಇದನ್ನ ಕಲ್ತ್ವಿ, ಎರಡನೇ ಪಾಯಿಂಟ್ ನೆಗೆಟಿವ್ ವಾಕ್ಯ ಮಾಡೋದು ಕಲ್ತ್ವಿ. ಸೊ ಈಗ ಮೂರನೇದಾಗಿ ಬರುತ್ತೆ ರೀ, ಏನು ಮೂರನೇದಾಗಿ ಕ್ವಶನ್ ಗಳನ್ನ ಮಾಡೋದು. ಸೊ ಇಲ್ಲಿ ಎರಡು ರೀತಿಯ ಕ್ವಶನ್ ಗಳನ್ನ ನಾವು ಮಾಡ್ತೇವೆ. ಸೊ ಇಲ್ಲಿ ಎರಡು ರೀತಿಯ ಕ್ವಶನ್ಸ್ ಮಾಡೋದು ಕಲಿಬೇಕಾಗುತ್ತೆ. ಒಂದಕ್ಕೆ ನಾವು ಎಸ್ ಆರ್ ನೋ ಕ್ವಶನ್ಸ್ ಅಂತ ಹೇಳ್ತೀವಿ. ಅಂಡ್ ದೆನ್ ಎಸ್ ಆರ್ ನೋ ಕ್ವಶನ್ಸ್ ಯಾಕೆ ಅಂತೀವಿ ಅನ್ನೋದನ್ನ ಆಲ್ರೆಡಿ ನಾನು ಹೇಳಿದ್ದೀನಿ ಇಂದಿನ ಎಷ್ಟೋ ಕ್ಲಾಸಸ್ ಗಳಲ್ಲಿ. ಇನ್ನ ಬರುತ್ತೆ ದೆನ್ WH ಕ್ವಶನ್ಸ್. ಎರಡು ರೀತಿಯ ಪ್ರಶ್ನೆಗಳು ಇಲ್ಲಿ ನಾವು ಮಾಡ್ಬೇಕಾಗುತ್ತೆ. ಸೊ ಎಸ್ ಆರ್ ನೋ ಕ್ವಶನ್ ಅಲ್ಲಿ ಪಾಸಿಟಿವ್ ಎಸ್ ಆರ್ ನೋ ಕ್ವಶನ್ ಅಂತ ಇರುತ್ತೆ, ನೆಗೆಟಿವ್ ಎಸ್ ಆರ್ ನೋ ಕ್ವಶನ್ ಅಂತ ಇರುತ್ತೆ. ಅಂಡ್ ಅದೇ ರೀತಿ WH ಕ್ವಶನ್ಸ್ ಅಲ್ಲಿಯೂ ಕೂಡ ಪಾಸಿಟಿವ್ WH ಕ್ವಶನ್ಸ್, ನೆಗೆಟಿವ್ WH ಕ್ವಶನ್ಸ್ ಅಂತ ಇರುತ್ತೆ, ರೈಟ್. ಸೊ ಟೋಟಲ್ ಆಗಿ ನಾವು ಎಷ್ಟು ರೀ 4 ಪ್ರಶ್ನೆಗಳನ್ನ ಮಾಡೋದು ಈ ಒಂದು ಟೆನ್ಸ್ ಅಲ್ಲಿ ಕಲಿಬೇಕು. ಪ್ರತಿ ಟೆನ್ಸ್ ಅಲ್ಲಿ ನಾವು ಕಲಿತಾ ಬಂದಿದ್ದೇವೆ, ಈ ಟೆನ್ಸ್ ಅಲ್ಲಿ ಕೂಡ ನಾವೀಗ ಕಲಿತಾ ಹೋಗೋಣ. ಸೊ ಇಲ್ಲಿದೆ ಪಾಸಿಟಿವ್ ಸೆಂಟೆನ್ಸಸ್ ಅಂಡ್ ಪಾಸಿಟಿವ್ ಎಸ್ ಆರ್ ನೋ ಕ್ವಶನ್ಸ್ ನಾವೀಗ ಇಲ್ಲಿ ಮಾಡಬೇಕು. ಸೊ ಹಾಗಾದ್ರೆ ಪಾಸಿಟಿವ್ ಸೆಂಟೆನ್ಸಸ್ ಆಲ್ರೆಡಿ ಇವೆ, ಇದನ್ನ ಮಾಡೋದು ಈಗ ಆಲ್ರೆಡಿ ಕಲ್ತಿದ್ದೀರಾ. ಸೊ ಈಗ ಇದರಲ್ಲಿ ಪಾಸಿಟಿವ್ ಎಸ್ ಆರ್ ನೋ ಕ್ವಶನ್ಸ್ ಯಾವ ರೀತಿ ಮಾಡಬೇಕು ಅದನ್ನ ನೋಡ್ಕೊಳ್ಳಿ. ಐ ಹ್ಯಾವ್ ಬೀನ್ ಲರ್ನಿಂಗ್ ಇಂಗ್ಲಿಷ್ ಅಂತ ಇದೆ. ಪಾಸಿಟಿವ್ ಎಸ್ ಆರ್ ನೋ ಕ್ವಶನ್ ಮಾಡ್ಬೇಕಂದ್ರೆ ಬಹಳ ಸಿಂಪಲ್. ಏನ್ ಗೊತ್ತಾ, ಇಲ್ಲಿ ಹ್ಯಾವ್ ಅನ್ನುವಂತ ಹೆಲ್ಪಿಂಗ್ ವರ್ಬ್ ಇದೆಯಲ್ಲ, ಇದನ್ನ ತೆಗೆದುಕೊಂಡು ಬಂದು ಮೊದಲು ಹಾಕ್ಬೇಕು ಅಷ್ಟೇ. ಸಬ್ಜೆಕ್ಟ್ ಐ ಅಂತ ಇದೆಯಲ್ಲ, ಅದಕ್ಕಿಂತ ಮುಂಚಿತವಾಗಿ ಹ್ಯಾವ್ ಅನ್ನುವಂತ ಹೆಲ್ಪಿಂಗ್ ವರ್ಬ್ ಹಾಕ್ಬೇಕು ಅಷ್ಟೇ, ಸಿಂಪಲ್, ಮತ್ತೇನು ಇಲ್ಲ. ಅದೇ ರೀತಿ ಏನಾಗುತ್ತೆ, ಇದು ಹ್ಯಾವ್ ಐ ಬೀನ್ ಲರ್ನಿಂಗ್ ಇಂಗ್ಲಿಷ್, ನಾನು ಇಂಗ್ಲಿಷ್ ಕಲಿತಾ ಇದ್ದೇನಾ. ಸೊ ಇಲ್ಲಿರುವಂತ ಹ್ಯಾವ್ ಅನ್ನ ಇಲ್ಲಿ ಹಾಕಿ ಇದು ಆಗುತ್ತೆ. ಹ್ಯಾವ್ ವಿ ಬೀನ್ ಪ್ಲೇಯಿಂಗ್ ಕ್ರಿಕೆಟ್, ನಾವು ಕ್ರಿಕೆಟ್ ಆಡ್ತಾ ಇದ್ದೇವಾ. ಈ ರೀತಿ ನಮ್ಮ ಎಸ್ ಆರ್ ನೋ ಕ್ವಶನ್ಸ್ ಗಳು ಆಗ್ತವೆ. ಸೊ ಹಾಗಾದ್ರೆ ನಾನು ಎರಡು ಕ್ವಶನ್ಸ್ ನಾನು ನಿಮ್ಗೀಗ ಇಲ್ಲಿ ಮಾಡಿ ತೋರಿಸ್ತೇನೆ. ಹ್ಯಾವ್ ಅನ್ನುವಂತ ಹೆಲ್ಪಿಂಗ್ ವರ್ಬ್ ಮೊದಲು ಬರಿಬೇಕು, ಹ್ಯಾವ್ ಅನ್ನುವಂತ ಹೆಲ್ಪಿಂಗ್ ವರ್ಬ್ ಮೊದಲು. ಈಗ ಹ್ಯಾವ್ ಅನ್ನುವಂತ ಹೆಲ್ಪಿಂಗ್ ವರ್ಬ್ ತೆಗೆದ ನಂತರ ಏನ್ ಉಳಿತು, ಐ ಉಳಿದಿದೆ, ಬೀನ್ ಲರ್ನಿಂಗ್ ಇಂಗ್ಲಿಷ್, ಅದನ್ನ ಆಸ್ ಇಟ್ ಈಸ್ ಇಲ್ಲಿ ಬರೀರಿ. ಹ್ಯಾವ್ ಐ ಬೀನ್
ಲರ್ನಿಂಗ್ ಇಂಗ್ಲಿಷ್ ಅಂದ್ರೆ ನಾನು ಇಂಗ್ಲಿಷ್ ಕಲಿತಾ ಇದ್ದೇನಾ, ಹ್ಯಾವ್ ಐ ಬೀನ್ ಲರ್ನಿಂಗ್ ಇಂಗ್ಲಿಷ್, ಕೊನೆಯಲ್ಲಿ ಕ್ವಶನ್ ಮಾರ್ಕ್. ಪಾಸಿಟಿವ್ ನೆಗೆಟಿವ್ ವಾಕ್ಯ ಇದ್ದಾಗ ಫುಲ್ ಸ್ಟಾಪ್ ಇರುತ್ತೆ, ಕ್ವಶನ್ ಮಾಡಿದಾಗ ಕ್ವಶನ್ ಮಾರ್ಕ್ ಹಾಕ್ಬೇಕು. ಅದು ಕೂಡ ಹೇಳ್ಬೇಕಾಗುತ್ತೆ, ಯಾಕಂದ್ರೆ ಎಷ್ಟೋ ಜನ ಹಾಕೋದಿಲ್ಲ ಕ್ವಶನ್ ಮಾರ್ಕ್ ಕೂಡ. ಇನ್ನು ಎರಡನೇದಾಗಿ ವಿ ಹ್ಯಾವ್ ಬಿನ್ ಪ್ಲೇಯಿಂಗ್ ಕ್ರಿಕೆಟ್ ಇದೆ, ಸೊ ಹ್ಯಾವ್ ಅನ್ನುವಂತ ಹೆಲ್ಪಿಂಗ್ ವರ್ಬ್ ನಾವು ಇಲ್ಲಿ ಮೊದಲು ತಗೊಳ್ಳೋಣ, ಹ್ಯಾವ್. ಸೊ ಇನ್ನು ಹ್ಯಾವ್ ಮೊದಲು ತೆಗೆದುಕೊಂಡ ನಂತರ ಏನು ಉಳಿಯಿತು, ವಿ ಬೀನ್ ಪ್ಲೇಯಿಂಗ್ ಕ್ರಿಕೆಟ್ ಅಂತ ಇದೆ. ಸೊ ವಿ ಅನ್ನುವಂತಹ ಸಬ್ಜೆಕ್ಟ್, ಹ್ಯಾವ್ ವಿ ಬೀನ್ ಪ್ಲೇಯಿಂಗ್ ಕ್ರಿಕೆಟ್, ಹ್ಯಾವ್ ವಿ ಬೀನ್ ಪ್ಲೇಯಿಂಗ್ ಕ್ರಿಕೆಟ್, ಫುಲ್ ಸ್ಟಾಪ್. ಸೊ ಈ ರೀತಿ ನಾವೇನ್ ಮಾಡ್ತೀವಿ, ನೆಗೆಟಿವ್ ವಾಕ್ಯ ಪಾಸಿಟಿವ್ ಎಸ್ ಆರ್ ನೋ ಕ್ವಶನ್ಸ್ ಮಾಡ್ತಾ ಇರೋದು ಬಹಳ ಈಸಿ ಇದೆ ಅಲ್ಲ. ಓನ್ಲಿ ಪಾಸಿಟಿವ್ ವಾಕ್ಯ ಪರ್ಫೆಕ್ಟ್ ಆಗಿ ಕಲ್ತ್ರೆ ಅಂಡ್ ಎಸ್ ಆರ್ ನೋ ಕ್ವಶನ್ ಸುಲಭವಾಗಿ ಮಾಡಬಹುದು. ಇನ್ನ 3, 4, 5 ನಂಬರ್ಸ್ ನಾನು ಬರೀತಾ ಇದ್ದೀನಿ, ಯಾಕೆಂದ್ರೆ ಅಟ್ ಲೀಸ್ಟ್ ನೀವು PPT ರಿವೈಸ್ ಮಾಡುವಾಗ ನಿಮ್ಗೆ ಗೊತ್ತಾಗುತ್ತೆ, ಸರ್ ನಮ್ಗೆ ಇದನ್ನ ಕೊಟ್ಟಿದ್ರು ಪ್ರಾಕ್ಟೀಸ್ ಮಾಡ್ಬೇಕು ಅಂತ ಹೇಳಿ. ಇದರ PPT ಎಲ್ಲಿ ಸಿಗುತ್ತೆ ನಿಮ್ಗೆ, ಇದರ PDF ನಮ್ಮ ಟೆಲಿಗ್ರಾಮ್ ಚಾನಲ್ ನಲ್ಲಿ ಜಾಯಿನ್ ಆಗಿ, ಲಿಂಕ್ ನಾನು ಕೆಳಗಡೆ ಕೊಟ್ಟಿರ್ತೀನಿ. ಸೊ ಈಗ ಪಾಸಿಟಿವ್ ಎಸ್ ಆರ್ ನೋ ಕ್ವಶನ್ ಆಯ್ತು. ಇನ್ನು ನಾವು ನೆಗೆಟಿವ್ ಎಸ್ ಆರ್ ನೋ ಕ್ವಶನ್ಸ್ ಮಾಡ್ಬೇಕು. ನೆಗೆಟಿವ್ ಎಸ್ ಆರ್ ನೋ ಕ್ವಶನ್ಸ್ ಮಾಡಬೇಕು. ಈಗ ನೆಗೆಟಿವ್ ಎಸ್ ಆರ್ ನೋ ಕ್ವಶನ್ಸ್ ಮಾಡ್ಬೇಕಂದ್ರೆ ಸಿಂಪಲ್, ಬಹಳ ಸಿಂಪಲ್ ಆಗಿದೆ. ನೆಗೆಟಿವ್ ಎಸ್ ಆರ್ ನೋ ಕ್ವಶನ್ಸ್ ಮಾಡ್ಬೇಕಂದ್ರೆ ನಾವು ನೆಗೆಟಿವ್ ಸೆಂಟೆನ್ಸಸ್ ನೋಡೋಣ. ಪಾಸಿಟಿವ್ ಎಸ್ ಆರ್ ನೋ ಕ್ವಶನ್ ಮಾಡುವಾಗ ಪಾಸಿಟಿವ್ ವಾಕ್ಯಗಳನ್ನ ನೋಡ್ತಾ ಇದ್ವಿ. ಇನ್ನ ನೆಗೆಟಿವ್ ಎಸ್ ಆರ್ ನೋ ಕ್ವಶನ್ಸ್ ಮಾಡ್ಲಿಕ್ಕೆ ನೆಗೆಟಿವ್ ವಾಕ್ಯಗಳನ್ನ ನೋಡಿ. ಇದರಲ್ಲಿ ಯಾಕೆಂದ್ರೆ ನೆಗೆಟಿವ್ ವಾಕ್ಯ, ಯಾಕೆಂದ್ರೆ ಇದರಲ್ಲಿ ನಾಟ್ ಅಂತ ಆಲ್ರೆಡಿ ನೆಗೆಟಿವ್ ವಾಕ್ಯದಲ್ಲಿ ಇದೆ. ಈಗ ನೆಗೆಟಿವ್ ಎಸ್ ಆರ್ ನೋ ಕ್ವಶನ್ ಮಾಡ್ತಾ ಇದೀವಿ ಅಂದ್ರೆ ಅದರಲ್ಲಿ ನಾಟ್ ಅನ್ನೋದು ಇರಬೇಕಾಗುತ್ತೆ, ರೈಟ್. ಸೊ ಇಲ್ಲಿ ನಾವು ಏನ್ ಮಾಡಿ, ಸಿಂಪ್ಲಿ ಹೆಲ್ಪಿಂಗ್ ವರ್ಬ್ ಅನ್ನ ಈ ವಾಕ್ಯದಲ್ಲಿ ಮೊದಲು ಹಾಕಬೇಕು ಅಷ್ಟೇ. ಹೆಲ್ಪಿಂಗ್ ವರ್ಬ್ ಸಿಂಪಲ್. ಇಲ್ಲಿ ಏನ್ ಮಾಡಿದ್ವಿ, ಪಾಸಿಟಿವ್ ಎಸ್ ಆರ್ ನೋ ಕ್ವಶನ್ ಗೆ ಹೆಲ್ಪಿಂಗ್ ವರ್ಬ್ ಮೊದಲು ಹಾಕಿದ್ವಿ, ಅದೇ ರೀತಿ ಇಲ್ಲಿಯೂ ಕೂಡ ಹೆಲ್ಪಿಂಗ್ ವರ್ಬ್ ಮೊದಲು ಹಾಕಬೇಕು. ಬಟ್ ಇಲ್ಲಿ ಡಿಫರೆನ್ಸ್ ಏನ್ ಬರ್ತಾ ಇದೆ ಅಂದ್ರೆ, ಸೊ ಈ ಒಂದು ನೆಗೆಟಿವ್ ವಾಕ್ಯಗಳಲ್ಲಿ ನಾಟ್ ಅನ್ನೋದು ಇದೆಯಲ್ಲ, ಅದು ಕೂಡ ನಮ್ಮ ಪ್ರಶ್ನೆಯಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಸೊ ಬನ್ನಿ ನಾನು ತೋರಿಸ್ತೀನಿ ನಿಮ್ಗೆ. ಈಗ ನಾವು ಫಸ್ಟ್ ಏನ್ ಮಾಡ್ಬೇಕ್ರಿ, ಹ್ಯಾವ್ ಅನ್ನ ಬರಿಬೇಕು. ಹ್ಯಾವ್ ಹ್ಯಾವ್ ಈಗ ಹ್ಯಾವ್ ಹೋಯ್ತಾ. ಸೊ ಹ್ಯಾವ್ ಹೋದ ನಂತರ ಏನ್ ಉಳಿತು, ಐ ನಾಟ್ ಬೀನ್ ಲರ್ನಿಂಗ್ ಇಂಗ್ಲಿಷ್ ಅಂತ ಇದೆ. ಅದನ್ನ ಆಸ್ ಇಟ್ ಈಸ್ ಬರೀರಿ, ಹ್ಯಾವ್ ಐ ನಾಟ್ ಬೀನ್ ಲರ್ನಿಂಗ್ ಇಂಗ್ಲಿಷ್. ಬೀನ್ ಲರ್ನಿಂಗ್ ಇಂಗ್ಲಿಷ್ ಏನ್ ಅರ್ಥ ಕೊಡುತ್ತೆ, ನಾನು ಇಂಗ್ಲಿಷ್ ಕಲಿತಾ ಇಲ್ವಾ ಅನ್ನುವಂತಹ ಅರ್ಥ ಕೊಡುತ್ತೆ. ಹ್ಯಾವ್ ಐ ನಾಟ್ ಬೀನ್ ಲರ್ನಿಂಗ್ ಇಂಗ್ಲಿಷ್, ನಾನು ಇಂಗ್ಲಿಷ್ ಕಲಿತಾ ಇಲ್ವಾ. ವಿ ಹ್ಯಾವ್ ನಾಟ್ ಬೀನ್ ಪ್ಲೇಯಿಂಗ್ ಕ್ರಿಕೆಟ್ ಅಂತ ಇದೆ. ಸೊ ಈಗ ನೆಗೆಟಿವ್ ವಾಕ್ಯ ನಾವು ಮಾಡ್ಬೇಕಂದ್ರೆ ಫಸ್ಟ್ ಏನ್ ಮಾಡ್ಬೇಕ್ರಿ, ಹ್ಯಾವ್ ಅನ್ನ ಮೊದಲು ಬರಿಬೇಕು. ಹ್ಯಾವ್ ಅನ್ನುವಂತ ಹೆಲ್ಪಿಂಗ್ ವರ್ಬ್ ಏನ್ ಮಾಡ್ಬೇಕು, ಮೊದಲು ಹಾಕ್ಬೇಕು. ಈಗ ಹ್ಯಾವ್ ಹೋಯ್ತು, ವಿ ನಾಟ್ ಬೀನ್ ಪ್ಲೇಯಿಂಗ್ ಕ್ರಿಕೆಟ್. ಸೊ ಈಗ ನಾಟ್ ಹಾಕಿದಾಗ ಮಾತ್ರ ನೆಗೆಟಿವ್ ವಾಕ್ಯ ಆಗುತ್ತೆ ಇದು. ಹ್ಯಾವ್ ವಿ ನಾಟ್ ಬೀನ್, ಹ್ಯಾವ್ ವಿ ನಾಟ್ ಬೀನ್ ಪ್ಲೇಯಿಂಗ್ ಕ್ರಿಕೆಟ್, ಹ್ಯಾವ್ ವಿ ನಾಟ್ ಬೀನ್ ಪ್ಲೇಯಿಂಗ್ ಕ್ರಿಕೆಟ್, ಕೊನೆಯಲ್ಲಿ ಕ್ವಶನ್ ಮಾರ್ಕ್. ಅಂದ್ರೆ ನಾವು ಕ್ರಿಕೆಟ್ ಆಡ್ತಾ ಇಲ್ವಾ. ಸೊ ಇದರ ನಂತರ ಉಳಿಯುತ್ತೆ ನಮ್ಮ 3 ವಾಕ್ಯಗಳು. ಸೊ 3 ವಾಕ್ಯಗಳನ್ನ ಏನ್ ಮಾಡ್ಬೇಕು, ನೀವು ನಿಮ್ಮ ಬುಕ್ ನಲ್ಲಿ ಬರೀರಿ. 3, 4 and 5. ಹ್ಯಾವ್ ಯು ನಾಟ್ ಬೀನ್ ರೀಡಿಂಗ್ ಬುಕ್ಸ್, ಹ್ಯಾಸ್ ಹಿ ನಾಟ್ ಬೀನ್ ವರ್ಕಿಂಗ್, ಹ್ಯಾವ್ ದೇ ನಾಟ್ ಬೀನ್ ವಾಚಿಂಗ್ ಟಿವಿ. ಇಲ್ಲಿ ನಾವು ಏನ್ ಕಲ್ತ್ವಿ, 4 ಕ್ವಶನ್ಸ್ ಮಾಡೋದಿತ್ತು ಹೌದಾ. 4 ಕ್ವಶನ್ಸ್ ನಾವು ಮಾಡ್ಬೇಕಾಗಿತ್ತು. ಸೊ ಅದರಲ್ಲಿ ನಾವು ಎಸ್ ಆರ್ ನೋ ಕ್ವಶನ್ಸ್ ಅಲ್ಲಿ ಪಾಸಿಟಿವ್ ಎಸ್ ಆರ್ ನೋ ಕ್ವಶನ್ ಕಲ್ತ್ವಿ, ನೆಗೆಟಿವ್ ಎಸ್ ಆರ್ ನೋ ಕ್ವಶನ್ ಕಲ್ತ್ವಿ. ಸೊ ಈಗ WH ಕ್ವಶನ್ಸ್ ಬರುತ್ತೆ, ಅದು ಪಾಸಿಟಿವ್ ಅಂಡ್ ನೆಗೆಟಿವ್ WH ಕ್ವಶನ್ಸ್ ನಾವೀಗ ಮಾಡ್ಬೇಕು. ಸೊ ಬನ್ನಿ ಅದನ್ನ ಯಾವ ರೀತಿ ಮಾಡ್ಬೇಕು ನೋಡೋಣ. ಪಾಸಿಟಿವ್ WH ಕ್ವಶನ್ಸ್ ಮಾಡ್ಬೇಕಂದ್ರೆ ಫಸ್ಟ್ ನೋಡಿ ಪಾಸಿಟಿವ್. ಸೊ ಇಲ್ಲಿ ಒಂದು ನಮ್ಮ PPT ಇಲ್ಲಿ ಮಿಸ್ಟೇಕ್ ಏನಾಗಿದೆ, ಇದು ಪಾಸಿಟಿವ್ ಎಸ್ ಆರ್ ನೋ ಕ್ವಶನ್ಸ್, ನೆಗೆಟಿವ್ ಇಲ್ಲ, ಇಲ್ಲಿರುವಂತದ್ದು ಪಾಸಿಟಿವ್ ಇದೆ ನೋಡಿ. ಎಲ್ಲಾದ್ರೂ ನಾಟ್ ಅಂತ ಕಾಣಿಸ್ತಾ ಇದೆಯಾ, ಇಲ್ಲ. ಅಂದ್ರೆ ಪಾಸಿಟಿವ್ ಎಸ್ ಆರ್ ನೋ ಕ್ವಶನ್ಸ್ ಇಲ್ಲಿ ಇವೆ. ಸೊ ಇದನ್ನ ನೋಡಿಕೊಂಡು ನಾವೀಗ ಪಾಸಿಟಿವ್ WH ಕ್ವಶನ್ಸ್ ಮಾಡ್ಬೇಕು. WH ಕ್ವಶನ್ಸ್ ಅಂದಾಗ ಅಲ್ಲಿ WH ವರ್ಡ್ಸ್ ಗಳು ಯೂಸ್ ಆಗ್ತವೆ ಪ್ರಶ್ನೆ ಮಾಡುವಾಗ. WH ವರ್ಡ್ಸ್ ಗಳು ಯಾವುವು, ಇದನ್ನ ಪ್ರತಿ ಕ್ಲಾಸ್ ಅಲ್ಲಿ ಹೇಳ್ತಾ ಇದ್ದೀನಿ. ವಾಟ್, ವೇರ್, ವೆನ್. ವಾಟ್ ಅಂದ್ರೆ ಏನು, ವೇರ್ ಅಂದ್ರೆ ಎಲ್ಲಿ, ವೆನ್ ಅಂದ್ರೆ ಯಾವಾಗ, ವೈ ಅಂದ್ರೆ ಯಾಕೆ, ವಿಚ್ ಅಂದ್ರೆ ಯಾವುದು. ಇವುಗಳಿಗೆ ನಾವ್ ಏನಂತ ಹೇಳ್ತೀವಿ, WH ವರ್ಡ್ಸ್ ಗಳು ಅಂತ ಹೇಳ್ತೀವಿ. ಸೊ ಅದನ್ನ ನಾವು ಬಳಸಬೇಕಾಗುತ್ತೆ. ಸೊ ಇಲ್ಲಿರುವಂತಹ ಪಾಸಿಟಿವ್ ಕ್ವಶನ್ಸ್ ಇವೆಲ್ಲ, ಇದರ ಹಿಂದೆ ಅಂದ್ರೆ ಇಲ್ಲಿ ಮೊದಲಿಗೆ ಸ್ಟಾರ್ಟಿಂಗ್ ನಲ್ಲಿ ನಾವು WH ವರ್ಡ್ ಗಳನ್ನ ಸೇರಿಸ್ಬಿಟ್ರೆ ರೆಡಿ ಆಗುತ್ತೆ WH ಕ್ವಶನ್. ಯಾವ ರೀತಿ ಬನ್ನಿ ತೋರಿಸ್ತೀನಿ ನಾನು ನಿಮ್ಗೆ. ಕೆಲವೊಂದು WH ವರ್ಡ್ಸ್ ಅನ್ನ ಸೇರಿಸ್ತೀನಿ. ಹ್ಯಾವ್ ಐ ಬೀನ್ ಲರ್ನಿಂಗ್ ಇಂಗ್ಲಿಷ್, ನಾನು ಇಂಗ್ಲಿಷ್ ಕಲಿತಾ ಇದ್ದೀನಾ ಅಂತ ಇದೆ. ಈಗ ನಾನು ಪ್ರಶ್ನೆ ಮಾಡ್ಬೇಕು, ಯಾಕೆ ನಾನು ಇಂಗ್ಲಿಷ್ ಕಲಿತಾ ಇದ್ದೀನಿ ಅಂತ ಹೇಳಿ. ಸೊ ಯಾಕೆ ಅನ್ಲಿಕ್ಕೆ ವೈ ಅನ್ನುವಂತ WH ವರ್ಡ್ ಬಳಸ್ತೀವಿ. ವೈ ಹ್ಯಾವ್ ಐ ಬೀನ್ ಲರ್ನಿಂಗ್ ಇಂಗ್ಲಿಷ್. ಸಿಂಪಲ್ ಏನ್ ಮಾಡಿದೆ, ಕೇವಲ ನಾನು WH ವರ್ಡ್ ವೈ ಅನ್ನ ಸೇರಿಸಿದೆ. ವೈ ಸೇರಿಸಿ ಉಳಿದಿರೋದನ್ನ ಆಸ್ ಇಟ್ ಈಸ್ ಅಲ್ಲಿ ಹೇಗಿತ್ತು ಆ ರೀತಿ ಬರೆದ್ರೆ ಸಾಕು, ನಿಮ್ಮ ವಾಕ್ಯ ರೆಡಿ. ವೈ
ಹ್ಯಾವ್ ಐ ಬೀನ್ ಲರ್ನಿಂಗ್ ಇಂಗ್ಲಿಷ್? ನಾನು ಯಾಕೆ ಇಂಗ್ಲಿಷ್ ಕಲಿತಾ ಇದ್ದೀನಿ, ಯಾಕೆ ಕಲಿತಾ ಇದ್ದೀನಿ ಅನ್ನೋದು ನಿಮಗೆ ಆಲ್ರೆಡಿ ಗೊತ್ತಿದೆ. ಯಾಕೆಂದ್ರೆ ಇದು ಇಲ್ಲದೆ ಇವತ್ತಿನ ಕಾಲದಲ್ಲಿ ಕರಿಯರ್ ಬಿಲ್ಡ್ ಮಾಡೋದು ಆಲ್ಮೋಸ್ಟ್ ಇಂಪಾಸಿಬಲ್ ಆಗಿದೆ. ಇನ್ನ ನೆಕ್ಸ್ಟ್ ಎರಡನೇ ವಾಕ್ಯ ನಾವು ನೋಡೋಣ. ಎರಡನೇ ವಾಕ್ಯದಿಂದ WH ಕ್ವಶನ್ಸ್ ಯಾವ ರೀತಿ ಮಾಡಬೇಕು. ಹ್ಯಾವ್ ವಿ ಬೀನ್ ಪ್ಲೇಯಿಂಗ್ ಕ್ರಿಕೆಟ್ ಅಂತ ಇದೆ. ಸೊ ನಾವು ಎಲ್ಲಿ ಕ್ರಿಕೆಟ್ ಆಡ್ತಾ ಇದೀವಿ ಅಂತ ಕೇಳ್ಬೇಕಂದ್ರೆ ವೇರ್ ಅನ್ನುವಂತಹ WH ವರ್ಡ್ ಅನ್ನು ಸೇರಿಸ್ತಾ ಇದೀವಿ. ವೇರ್ ಅಂದ್ರೆ ಎಲ್ಲಿ ಅಂತ ಅರ್ಥ. ಸೊ ಬನ್ನಿ ಅದನ್ನ ನಾವಿಲ್ಲಿ ಕ್ವಶನ್ ಮಾಡೋಣ. ವೇರ್ ಇದರ ನಂತರ ಯಾವ ರೀತಿ ಪಾಸಿಟಿವ್ ಕ್ವಶನ್ ಇದೆ ಅದನ್ನ ಆಸ್ ಇಟ್ ಈಸ್ ಬರೀರಿ. ವೇರ್ ಹ್ಯಾವ್ ವಿ ಬೀನ್ ಪ್ಲೇಯಿಂಗ್ ಕ್ರಿಕೆಟ್? ವೇರ್ ಹ್ಯಾವ್ ವಿ ಬೀನ್ ಪ್ಲೇಯಿಂಗ್ ಕ್ರಿಕೆಟ್? ನಾವು ಎಲ್ಲಿ ಕ್ರಿಕೆಟ್ ಆಡ್ತಾ ಇದೀವಿ? ನಾವು ಎಲ್ಲಿ ಕ್ರಿಕೆಟ್ ಆಡ್ತಾ ಇದೀವಿ? ಪರ್ಫೆಕ್ಟ್, ಸಿಂಪಲ್ ಇದೆಯಲ್ಲ? ಹೇಗೆ ಅನಿಸ್ತಾ ಇದೆ ಕ್ಲಾಸ್? ಒಂದ್ಸಲ ನನಗೆ ಕಾಮೆಂಟ್ ನಲ್ಲಿ ತಿಳಿಸಿ. ನಾನು ನಿಮ್ಮೆಲ್ಲ ಕಾಮೆಂಟ್ಸ್ ಗಳನ್ನ ನೋಡ್ತಾ ಇದ್ದೀನಿ ವೈಯಕ್ತಿಕವಾಗಿ. ಪರ್ಸನಲಿ ಐ ವಿಲ್ ರಿಪ್ಲೈ ಟು ಆಲ್ ಯುವರ್ ಕಾಮೆಂಟ್ಸ್. ಇಷ್ಟ ಆಗ್ತಾ ಇದ್ರೆ, ಅರ್ಥ ಆಗ್ತಾ ಇದ್ರೆ ಡೆಫಿನೆಟ್ಲಿ ನನಗೆ ಒಂದು ಸಲ ಕಾಮೆಂಟ್ ನಲ್ಲಿ ತಿಳಿಸೋದನ್ನ ಮರಿಬೇಡಿ. ಉಳಿದಿರುವಂತಹ ವಾಕ್ಯಗಳಿಗೆ ಯಾವ ರೀತಿ WH ವರ್ಡ್ ಸೇರಿಸಬಹುದು ಅದನ್ನ ನಾನು ನಿಮಗೆ ಬರೆದು ತೋರಿಸ್ತೇನೆ. ನಾವು ಉಳಿದಿರುವಂತಹ 3 ವಾಕ್ಯಗಳನ್ನ ಬರೆಯೋದು ಅದು ನಿಮ್ಮ ಕೆಲಸ. ನಿಮಗೆ ಆಲ್ರೆಡಿ ಗೊತ್ತಿದೆ. 3, 4, 5 3 ವಾಕ್ಯ ನಿಮ್ಮ ಪ್ರಾಕ್ಟೀಸ್ಗಾಗಿ. ಹ್ಯಾವ್ ಯು ಬೀನ್ ರೀಡಿಂಗ್ ಬುಕ್ಸ್ ಅಂತ ಇದೆ. ನೀನು ಪುಸ್ತಕ ಓದ್ತಾ ಇದೀಯಾ ಅಂತ ಇದೆ. ನಾವು ಇದನ್ನ ಮಾಡೋಣ. ಹೇಗೆ ಓದ್ತಾ ಇದೀಯಾ? ಹೇಗೆ ಪುಸ್ತಕ ಓದ್ತಾ ಇದೀಯಾ? ಹೌ ಹ್ಯಾವ್ ಯು ಬೀನ್ ರೀಡಿಂಗ್ ಬುಕ್ಸ್? ಹ್ಯಾಸ್ ಹಿ ಬೀನ್ ವರ್ಕಿಂಗ್? ಅವನು ಕೆಲಸ ಮಾಡ್ತಾ ಇದ್ದಾರಾ ಅಂತ ಇದೆ. ನಾವಿಲ್ಲಿ ಏನ್ ಮಾಡೋಣ? ವೈ ಮಾಡೋಣ. ಅವನ್ ಯಾಕೆ ಕೆಲಸ ಮಾಡ್ತಾ ಇದ್ದಾನೆ? ಈಗ ಓದೋ ಸಮಯ, ಓದೋದ್ ಬಿಟ್ಟು ಯಾಕೆ ಕೆಲಸ ಮಾಡ್ತಾ ಇದ್ದಾನೆ? ವೈ ಹ್ಯಾಸ್ ಹಿ ಬೀನ್ ವರ್ಕಿಂಗ್? ಈ ರೀತಿ. ಹ್ಯಾಸ್ ರವಿ ಬೀನ್ ವಾಚಿಂಗ್ ಟಿವಿ ಅಂತ ಇದೆ. ಸೊ ಇಲ್ಲಿ ನಾವು ಮಾಡೋಣ, ಏನ್ ಮಾಡೋಣ? ಹ್ಯಾಸ್ ರವಿ ಬೀನ್ ವಾಚಿಂಗ್ ಟಿವಿ? ಯಾವ WH ವರ್ಡ್ ಹಾಕ್ತೀರಾ? ಸೊ ಇಲ್ಲಿ ನಾವು ಸಿಂಪ್ಲಿ ಏನ್ ಮಾಡೋಣ, ಒಂದು ಸಿನ್ಸ್ ವೆನ್ ಅನ್ನೋದನ್ನ ತೆಗೆದುಕೊಳ್ಳೋಣ. ಇದು ಸಿನ್ಸ್ ವೆನ್ ಅನ್ನೋದು ಸ್ವಲ್ಪ ಅಡ್ವಾನ್ಸ್ ಅಲ್ಲಿ ಬರುತ್ತೆ, ಅದನ್ನ ನಿಮಗೆ ಮುಂದೆ ಕಲಿಸ್ತೀನಿ. ಸಿನ್ಸ್ ವೆನ್ ಹ್ಯಾಸ್ ರವಿ ಬೀನ್ ವಾಚಿಂಗ್ ಟಿವಿ? ಸಿನ್ಸ್ ವೆನ್ ಅಂದ್ರೆ ಯಾವಾಗಿನಿಂದ, ಯಾವ ಸಮಯದಿಂದ ರವಿ ಟಿವಿಯನ್ನ ನೋಡ್ತಾ ಇದ್ದಾನೆ. ಸೊ ಇದನ್ನ ನೀವು ಬಳಸಿ ಏನ್ ಮಾಡಿ, ಈಗ 3 ಪಾಸಿಟಿವ್ WH ಕ್ವಶನ್ಸ್ ಅನ್ನ ಮಾಡಿ. ಅಂಡ್ ದೆನ್ ನೆಕ್ಸ್ಟ್ ಬರೋಣ ನಾವು ನೆಗೆಟಿವ್ WH ಕ್ವಶನ್ಸ್ ಯಾವ ರೀತಿ ಮಾಡಬೇಕು. ನೆಗೆಟಿವ್ WH ಕ್ವಶನ್ಸ್ ಮಾಡ್ಬೇಕಂದ್ರೆ ಇಲ್ಲಿ ನಾವು ಮಾಡಿದ್ವಲ್ಲ ಪಾಸಿಟಿವ್ WH ಕ್ವಶನ್ಸ್, ಇಲ್ಲಿ WH ಕ್ವಶನ್ಸ್ ನಾವೇನ್ ಮಾಡಿದೀವಲ್ಲ ಅದನ್ನ ನಾನೀಗ ಇಲ್ಲಿ ಬರ್ಕೊಂಡಿದ್ದೀನಿ. ಇನ್ನು ನಾವು ಅದನ್ನ ನೋಡಿ ನೆಗೆಟಿವ್ WH ಕ್ವಶನ್ಸ್ ಮಾಡಬೇಕು. ಸೊ ನೆಗೆಟಿವ್ ಅಂದ್ರೆ ನಿಮ್ಗೆ ಗೊತ್ತೇ ಇದೆ. ಸೊ ಅದರಲ್ಲಿ ಜಸ್ಟ್ ನಾಟ್ ಅನ್ನುವಂತಹ ಪದ ಸೇರಿರುತ್ತೆ ಅಷ್ಟೇ. ಈಗ ನಾಟ್ ಅನ್ನುವಂತಹ ಪದ ಎಲ್ಲಿ ಸೇರಿಸಬೇಕು? ಸೊ ನಾಟ್ ಅನ್ನುವಂತಹ ಪದ ಇಲ್ಲಿ ಸಬ್ಜೆಕ್ಟ್ ನ ನಂತರ ಸೇರಿಸಬೇಕು. ವಾಟ್ ಹ್ಯಾವ್ ಐ ನಾಟ್ ಬೀನ್ ಲರ್ನಿಂಗ್ ಅಂದ್ರೆ ನಾನು ಏನ್ ಕಲಿತಾ ಇಲ್ಲ. ವೇರ್ ಹ್ಯಾವ್ ವಿ ನಾಟ್ ಬೀನ್ ಪ್ಲೇಯಿಂಗ್? ನಾವ್ ಎಲ್ಲಿ ಆಡ್ತಾ ಇಲ್ಲ. ವೈ ಹ್ಯಾವ್ ಯು ನಾಟ್ ಬೀನ್ ರೀಡಿಂಗ್? ನೀನ್ ಯಾಕೆ ಓದ್ತಾ ಇಲ್ಲ? ಓದು, ನಿಂದು ಓದೋ ಸಮಯ, ಓದ್ಲಿಕ್ಕೇನೆ ಕಾಲೇಜ್ಗೆ ಹಚ್ಚಿದೇವಿ. ಈ ರೀತಿ. ವೆನ್ ಹ್ಯಾಸ್ ಹಿ ಬೀನ್ ವರ್ಕಿಂಗ್? ಸೊ ಅವನು ಯಾವಾಗ, ಸಿನ್ಸ್ ವೆನ್ ಮಾಡ್ಕೊಳ್ಳಿ, ಅವನು ಯಾವಾಗಿನಿಂದ ಕೆಲಸ ಮಾಡ್ತಾ ಇದ್ದಾನೆ. ವಾಟ್ ಹ್ಯಾಸ್ ಅನಿತಾ ಬೀನ್ ವಾಚಿಂಗ್? ವಾಟ್ ಹ್ಯಾಸ್ ಅನಿತಾ ನಾಟ್ ಬೀನ್ ವಾಚಿಂಗ್? ಅನಿತಾ ಏನು ನೋಡ್ತಾ ಇಲ್ಲ. ಅನಿತಾ IPL ನೋಡ್ತಾ ಇಲ್ಲ. ಗೊತ್ತಿದೆ ಅವಳಿಗೆ IPL ನೋಡ್ತಾ ಕುತ್ಕೊಂಡ್ರೆ ಟೈಮು, ಲೈಫು, ಎನರ್ಜಿ ಎಲ್ಲ ಬರ್ಬಾದಾಗುತ್ತೆ ಅಂತ ಹೇಳಿ. ಸೊ ವಾಟ್ ಹ್ಯಾವ್ ಐ ನಾಟ್ ಬೀನ್ ಲರ್ನಿಂಗ್? ಸೊ ನಾನೀಗ ವಾಕ್ಯ ಮಾಡಬೇಕು. ಮೊದಲನೆಯ ನೆಗೆಟಿವ್ ಕ್ವಶನ್ ವಾಟ್ ಹ್ಯಾವ್. ಸೊ ಅದರ ನಂತರ ಸಬ್ಜೆಕ್ಟ್ ಇದೆ. ಸೊ ಸಬ್ಜೆಕ್ಟ್ ನ ನಂತರ ನಾನು ಏನ್ ಹಾಕ್ಬೇಕ್ರಿ? ನಾಟ್ ಹಾಕ್ಬೇಕು. ಅದನ್ನ ಬೇರೆ ಕಲರ್ ನಿಂದ ಬರೆದು ಕೂಡ ತೋರಿಸ್ತಾ ಇದ್ದೀನಿ. ಯಾಕಂದ್ರೆ ಬಹಳ ಜನ ಹಿಂದೆ ಮುಂದೆ ಮಾಡ್ತಾರೆ ಈ ಒಂದು ಹೆಲ್ಪಿಂಗ್ ವರ್ಬ್ಸ್ ಗಳನ್ನ ಹಾಕುವಾಗ. ವಾಟ್ ಹ್ಯಾವ್ ಐ ನಾಟ್ ಬೀನ್ ಲರ್ನಿಂಗ್? ಸೊ ನಾನು ಏನು ಕಲಿತಾ ಇಲ್ಲ. ಇಂಗ್ಲಿಷ್ ಆದ್ರೂ ಕಲಿತಾ ಇದ್ದೀರಾ. ಸೊ ಇನ್ನ ಇದನ್ ಬಿಟ್ಟು ಮತ್ತೇನ್ ಕಲಿತಾ ಇಲ್ಲ ನನಗೆ ಕಾಮೆಂಟ್ ನಲ್ಲಿ ತಿಳಿಸಿ. ಸೊ ಇದು ನಿಮ್ಮ ಉತ್ತರ. ಯಾವ ರೀತಿ ಆನ್ಸರ್ ಮಾಡ್ತೀರಾ ಈ ಒಂದು ಪ್ರಶ್ನೆಗೆ? ಇನ್ನ ಎರಡನೇದಾಗಿ ಇದೆ ವೇರ್ ಹ್ಯಾವ್ ವಿ ಬೀನ್ ಲರ್ನಿಂಗ್ ಅಂತ ಇದೆ. ವೇರ್ ಹ್ಯಾವ್ ವಿ ನಾಟ್ ಬೀನ್ ಲರ್ನಿಂಗ್ ಅಂತ ಮಾಡಬೇಕು. ವೇರ್ ಹ್ಯಾವ್ ವಿ, ವೇರ್ ಹ್ಯಾವ್ ವಿ ನಾಟ್ ಅನ್ನುವಂತಹ ನೆಗೆಟಿವ್ ವರ್ಡ್. ವೇರ್ ಹ್ಯಾವ್ ವಿ ನಾಟ್, ವೇರ್ ಹ್ಯಾವ್ ವಿ ನಾಟ್ ಬೀನ್ ಲರ್ನಿಂಗ್, ಸಾರಿ ನಾಟ್ ಬೀನ್ ಪ್ಲೇಯಿಂಗ್. ಸೊ ಎಲ್ಲಿ ನಾವು ಆಡ್ತಾ ಇಲ್ಲ. ರೈಟ್. ಸೊ ಇನ್ನ 2 ನಾನು ಮಾಡಿ ತೋರಿಸಿದ್ದೀನಿ. ಇನ್ನ 3, 4, 5 ನೀವು ಇದನ್ನ ಮಾಡಬೇಕು. ದಿಸ್ ಇಸ್ ಫಾರ್ ಯೋರ್ ಪ್ರಾಕ್ಟೀಸ್. ನಿಮ್ಮ ಬುಕ್ ನಲ್ಲಿ ಇದನ್ನ ಪ್ರಾಕ್ಟೀಸ್ ಮಾಡಿ. ನೆಗೆಟಿವ್ WH ಕ್ವಶನ್ಸ್ ಮಾಡೋದು ತುಂಬಾ ಸಿಂಪಲ್ ಅಂಡ್ ಸರಳವಾಗಿದೆ. ಏನ್ ಮಾಡಿದ್ವಿ? ಪಾಸಿಟಿವ್ WH ಕ್ವಶನ್ಸ್ ಅಲ್ಲಿ ಸಬ್ಜೆಕ್ಟ್ ನ ನಂತರ ನಾಟ್ ಅನ್ನ ಸೇರಿಸ್ತಾ ಹೋಗ್ತಾ ಇದೀವಿ. ಇದು ನಿಮಗೆ ಕ್ಲಾಸ್ ನೋಡುವಾಗ ಈಸಿ ಅನ್ಸುತ್ತೆ, ಬಟ್ ಪ್ರಾಕ್ಟೀಸ್ ಮಾಡಲಿಲ್ಲ ಅಂದ್ರೆ ಪರ್ಫೆಕ್ಟ್ ಆದ್ರೂ ಪರ್ಫೆಕ್ಷನ್ ಆದ್ರೂ ಬರೋದಿಲ್ಲ. ಸೊ ಪ್ರಾಕ್ಟೀಸ್ ನೀವು ಇಲ್ಲಿ ಮಾಡ್ಲೇಬೇಕಾಗುತ್ತೆ. ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ
ಏನ್ ಮಾಡಿ ನನಗೆ ಕಾಮೆಂಟ್ ಅಲ್ಲಿ ನೀವು ಕೇಳಿ. ಸೊ ಈಗ ಮತ್ತೆ ನಾವು ಬರ್ತಾ ಇದೀವಿ ನಮ್ಮ ರೋಡ್ ಮ್ಯಾಪ್. ಸೊ ಇಲ್ಲಿ ಸ್ಟಾರ್ಟ್ ಮಾಡಿದ್ವಿ, ಪಾಸಿಟಿವ್ ವಾಕ್ಯ ಕಲ್ತಿದ್ದೇವೆ, ನೆಗೆಟಿವ್ ವಾಕ್ಯ ಮಾಡೋದು ಕಲ್ತ್ವಿ. ಮೂರನೇದಾಗಿ ಇಲ್ಲಿ ಎಸ್ ಆರ್ ನೋ ಕ್ವಶನ್, ಡಬ್ಲ್ಯೂ ಕ್ವಶನ್ 4 ಕ್ವಶನ್ ಮಾಡೋದು ಕಲ್ತ್ವಿ. ಇನ್ನ ಕೊನೆಯದಾಗಿ ಕೇವಲ ಒಂದು ಸ್ಟೆಪ್ ನಾವು ದೂರ ಇದ್ದೀವಿ, ಏನ್ರಿ ಅದು? ಸೊ ಇಲ್ಲಿ ನಾವು ಈ ಟೆನ್ಸ್ ಯಾವಾಗ ಬಳಸಬೇಕು, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಯಾವಾಗ ಬಳಸಬೇಕು, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಯಾವಾಗ ಬಳಸಬೇಕಂದ್ರೆ ಬನ್ನಿ ನಾನು ನಿಮ್ಗೆ ಇಲ್ಲಿ ತಿಳಿಸ್ತಾ ಹೋಗ್ತೀನಿ. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ನಾವು ಒಂದು ಕೆಲಸ ಬಹಳ ಸಮಯದಿಂದ ನಡೀತಾ ಇದೆ ಅಂತ ಹೇಳುವಾಗ, ಯಾವಾಗ ಒಂದು ಕೆಲಸ ಬಹಳ ಸಮಯದಿಂದ ನಡೀತಾ ಇದೆ ಅಂತ ತೋರಿಸ್ಬೇಕು, ನಾವು ಆ ಒಂದು ಅರ್ಥ ಕೊಡ್ಬೇಕು ಅಂದ್ರೆ ನಾವು ಇದನ್ನ ಬಳಸ್ತೇವೆ. ಇನ್ನು ಸ್ಪೆಸಿಫಿಕ್ ಆಗಿ ನಿರ್ದಿಷ್ಟವಾಗಿ ಹೇಳೋದಾದ್ರೆ ಹಿಂದೆ ಭೂತಕಾಲದಲ್ಲಿ ಪ್ರಾರಂಭಗೊಂಡು ಅಂದ್ರೆ ಪಾಸ್ಟ್ ನ ಟೈಮ್ ಅಲ್ಲಿ ನಿನ್ನೆ ಆಗಿರ್ಬೋದು, 10 ನಿಮಿಷ ಹಿಂದೆ ಆಗಿರ್ಬೋದು, 1 ತಾಸಿನ ಹಿಂದೆ ಆಗಿರ್ಬೋದು, 10 ವರ್ಷದ ಹಿಂದೆ ಆಗಿರ್ಬೋದು, ಪಾಸ್ಟ್ ನ ಯಾವುದೋ ಒಂದು ಸಮಯದಲ್ಲಿ ಪ್ರಾರಂಭಗೊಂಡು ಈಗಲೂ ಆ ಒಂದು ಆಕ್ಷನ್ ಮುಂದೆ ವರಿತಾ ಇದ್ರೆ, ಈಗಲೂ ಆ ಒಂದು ಆಕ್ಷನ್ ಮುಂದೆ ನಡೀತಾ ಇದೆ ಪ್ರೆಸೆಂಟ್ ನಲ್ಲಿ ಅಂದಾಗ ಅದನ್ನ ನಾವು ಹೇಳಲಿಕ್ಕೆ ಬಳಸ್ತೀವಿ. ಎಕ್ಸಾಂಪಲ್ ತಗೊಳ್ಳಿ, ನಿನ್ನೆಯಿಂದ ಮಳೆ ಸ್ಟಾರ್ಟ್ ಆಗಿದೆ, ಮಳೆ ಇವತ್ತು ನೀವು ಕ್ಲಾಸ್ ನೋಡ್ತಾ ಇದ್ದೀರಿ, ಈಗಲೂ ಕೂಡ ಮಳೆ ಬರ್ತಾ ಇದೆ. ಸೊ ನಾವು ಅಲ್ಲಿ ಹೇಳ್ಬಹುದು ಇಟ್ ಹ್ಯಾಸ್ ಬೀನ್ ರೈನಿಂಗ್ ಸಿನ್ಸ್ ಯೆಸ್ಟರ್ಡೇ, ನಿನ್ನೆಯಿಂದ ಮಳೆ ಬರ್ತಾ ಇದೆ. ಸೊ ಇನ್ನೊಂದು ಎಕ್ಸಾಂಪಲ್ ತಗೊಳ್ಳಿ, ನೀವು 3 ತಿಂಗಳುಗಳಿಂದ ಇಂಗ್ಲಿಷ್ ಕಲಿತಾ ಇದ್ದೀರಿ. ಸೊ ಸ್ಟಾರ್ಟ್ ಮಾಡಿದ್ವಿ 3 ತಿಂಗಳ ಹಿಂದೆ, ಈಗಲೂ ಇಂಗ್ಲಿಷ್ ಕಲಿತಾ ಇದ್ದೀರಿ. ಸೊ ನಾವಲ್ಲಿ ಹೇಳ್ಬಹುದು ಯು ಹ್ಯಾವ್ ಬೀನ್ ಲರ್ನಿಂಗ್ ಇಂಗ್ಲಿಷ್ ಫಾರ್ 3 months, 3 ತಿಂಗಳುಗಳಿಂದ ಇಂಗ್ಲಿಷ್ ಕಲಿತಾ ಇದ್ದೀರಿ. ಸೊ ಈ ಒಂದು ಟೆನ್ಸ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಏನ್ ತೋರಿಸುತ್ತೆ ಅಂದ್ರೆ, ಸೊ ತುಂಬಾ ಸಮಯದಿಂದ ಒಂದು ಆಕ್ಷನ್ ನಡೀತಾ ಇದೆ ಅನ್ನೋದು, ಯಾವುದೋ ಒಂದು ಆಕ್ಷನ್ ಅಂದ್ರೆ ಈ ಟೆನ್ಸ್ ನಾವು ಬಳಸಿದಾಗ ಓದುಗರಿಗೆ, ಕೇಳುವವರಿಗೆ ಏನ್ ಅರ್ಥ ಹೋಗುತ್ತೆ, ಈ ಒಂದು ಆಕ್ಷನ್ ಬಹಳ ಸಮಯದಿಂದ ನಡೀತಾ ಇದೆ. ಸೊ ಹಾಗಾಗಿನೇ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಬಳಸಲಾಗಿದೆ ಅಂತ ಅರ್ಥ. ಬಹಳ ಸಮಯ ಅಂದ್ರೆ 1 ವರ್ಷ, 1 ತಿಂಗಳ, 1 ವಾರ ಆಗಿರ್ಬೇಕಂತ ಏನೂ ಇಲ್ಲ. ಅದು 1 ತಾಸು ಆಗಿರ್ಬಹುದು, 5 ತಾಸು ಆಗಿರ್ಬಹುದು, 5 ದಿನ, 5 ವರ್ಷ, 50 ವರ್ಷನೂ ಆಗಿರ್ಬಹುದು. ಒಟ್ಟಾರೆಯಾಗಿ ನೀವು ಆ ಟೆನ್ಸ್ ಬಳಸಿದೀರಾ ಅಂದ್ರೆ ಇಲ್ಲಿ ಹೇಳುತ್ತಾ ಇರುವಂತಹ, ಬರಿತಾ ಇರುವಂತಹ ವ್ಯಕ್ತಿ ನಮ್ಗೆ ಏನು ಹೇಳಲಿಕ್ಕೆ ಬಯಸ್ತಾ ಇದ್ದಾನೆ ಅಂದ್ರೆ ಈ ಆಕ್ಷನ್ ಬಹಳ ಸಮಯದಿಂದ ನಡೀತಾ ಇದೆ ಅನ್ನೋದು ನಮ್ಗೆ ಅರ್ಥ ಕೊಡುತ್ತೆ. ಸೊ ಎಕ್ಸಾಂಪಲ್ಸ್ ನೋಡಿ, ಐ ಹ್ಯಾವ್ ಬಿನ್ ಸ್ಟಡಿಂಗ್ ಫಾರ್ IAS ಎಕ್ಸಾಮ್ ಫಾರ್ 2 years. ಸೊ ಟೆನ್ಸ್ ಸ್ಟ್ರಕ್ಚರ್ ಯಾವ ವಾಕ್ಯ ಇದೆ, ಇದು ಪಾಸಿಟಿವ್ ವಾಕ್ಯ ಇದೆ. ಐ ಹ್ಯಾವ್ ಬಿನ್ ಸ್ಟಡಿಂಗ್, ನಾನು ಓದ್ತಾ ಇದ್ದೀನಿ, ಫಾರ್ IAS ಎಕ್ಸಾಮ್ ಗಾಗಿ ಫಾರ್ 2 years ಅಂದ್ರೆ 2 ವರ್ಷಗಳಿಂದ ನಾನು IAS ಎಕ್ಸಾಮ್ ಗಾಗಿ ಓದ್ತಾ ಇದ್ದೀನಿ. ಅಂದ್ರೆ 2 ವರ್ಷದ ಹಿಂದೆ ಸ್ಟಾರ್ಟ್ ಮಾಡಿದ್ದೆ, ಈಗಲೂ ಕೂಡ ಓದ್ತಾ ಇದ್ದೀನಿ. ಸೊ ಪಾಸ್ ಅಲ್ಲಿ ಸ್ಟಾರ್ಟ್ ಆಯ್ತು, ಈಗಲೂ ಓದುವಂತಹ, ಸ್ಟಡಿ ಮಾಡುವಂತಹ ಆಕ್ಷನ್ ನಡೀತಾ ಇದೆ. ಸೊ ಅಂತಹ ಒಂದು ಸಿಚುವೇಶನ್ ಅಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಬಳಸ್ತೇವೆ. ಸೊ ಈ ಒಂದು ಟೆನ್ಸ್ ಅಲ್ಲಿ ಅಂದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ನಲ್ಲಿ ಫಾರ್ ಮತ್ತು ಸಿನ್ಸ್ ಅನ್ನುವಂತಹ 2 ಪ್ರೆಪೋಸಿಷನ್ಸ್ ಗಳು ಬಹಳ ಯೂಸ್ ಆಗ್ತವೆ. ಎರಡನೇದಾಗಿ ದೇ ಹ್ಯಾವ್ ಬೀನ್ ವರ್ಕಿಂಗ್ ಆನ್ ದಿಸ್ ಪ್ರಾಜೆಕ್ಟ್ ಫಾರ್ ವೀಕ್ಸ್. ದೇ ಹ್ಯಾವ್ ಬೀನ್ ವರ್ಕಿಂಗ್ ಆನ್ ದಿಸ್ ಪ್ರಾಜೆಕ್ಟ್ ಅಂದ್ರೆ ಏನೋ ಒಂದು ಪ್ರಾಜೆಕ್ಟ್ ಸ್ಕೂಲ್ ಕಾಲೇಜ್ ಅಲ್ಲಿ ಕೊಟ್ಟಿದ್ದಾರೆ, ಆ ಪ್ರಾಜೆಕ್ಟ್ ಮೇಲೆ ಅವರು ಕೆಲಸ ಮಾಡ್ತಾ ಇದ್ದಾರೆ. ಫಾರ್ ವೀಕ್ಸ್ ಅಂದ್ರೆ ವಾರಗಳಿಂದ, ಅದು 2-3 ವಾರ ಆಗಿರ್ಬೋದು, 4 ವಾರ ಆಗಿರ್ಬೋದು, ವಾರಗಳಿಂದ. ಶಿ ಹ್ಯಾಸ್ ಬೀನ್ ಲಿವಿಂಗ್ ಇನ್ ದಿಸ್ ಸಿಟಿ ಸಿನ್ಸ್ 2010. ಸಿನ್ಸ್ 2010 ಅಂದ್ರೆ 2010ರಿಂದ ಶಿ ಹ್ಯಾಸ್ ಬೀನ್ ಲಿವಿಂಗ್, ಅವಳು ವಾಸಿಸ್ತಾ ಇದ್ದಾಳೆ, ಇನ್ ದಿಸ್ ಸಿಟಿ ಅಂದ್ರೆ ಈ ಸಿಟಿಯಲ್ಲಿ, ಈ ಸಿಟಿಯಲ್ಲಿ ಅವಳು 2010ರಿಂದ ವಾಸಿಸ್ತಾ ಇದ್ದಾಳೆ. ನಾವು ಹೇಳ್ತೀವಲ್ಲ ಹೆಮ್ಮೆಯಿಂದ, ನಾವಿಲ್ಲಿ 20 ವರ್ಷದಿಂದ ಇರ್ತಾ ಇದ್ದೀವಿ, 2015ರಿಂದ ನಾವು ಈ ಸಿಟಿಯಲ್ಲಿ ವಾಸಿಸ್ತಾ ಇದ್ದೀವಿ, ನಮ್ಗೆ ಬುದ್ಧಿ ಕಲಿಸ್ತಾ ಇದೆಯಾ, ಈ ರೀತಿ. ಸೊ ಈ ರೀತಿ ಹೇಳಿಕೆ ನಾವು ಈ ಒಂದು ಟೆನ್ಸ್ ಅನ್ನ ಬಳಸ್ತೀವಿ. ವಿ ಹ್ಯಾವ್ ಬೀನ್ ವೇಟಿಂಗ್ ಫಾರ್ ದಿ ಬಸ್ ಫಾರ್ ಎನ್ ಅವರ್. ಸೊ ಇಲ್ಲಿ ನೋಡಿ, ವರ್ಷ ಇಲ್ಲ, ತಿಂಗಳ ಇಲ್ಲ, ಕೇವಲ 1 ತಾಸು. ಇದು ಅಲ್ಟಿಮೇಟ್ಲಿ ಡಿಪೆಂಡ್ ಆಗೋದು ನೀವು ಏನ್ ಹೇಳಲಿಕ್ಕೆ ಬಯಸ್ತಾ ಇದ್ದೀರಿ. ಫಾರ್ ಎಕ್ಸಾಂಪಲ್, ನೀವು ಬಸ್ ಸ್ಟ್ಯಾಂಡ್ ಹೋಗಿದ್ದೀರಾ, ಬಸ್ಗಾಗಿ 10 ನಿಮಿಷ ವೇಟ್ ಮಾಡಿದ್ರಿ, ಬರ್ಲಿಲ್ಲ. 20 ನಿಮಿಷ ವೇಟ್ ಮಾಡಿದ್ರಿ, ಬಸ್ ಬರ್ಲಿಲ್ಲ. 30 ನಿಮಿಷ ವೇಟ್ ಮಾಡಿದ್ರಿ, ಬಸ್ ಬರ್ಲಿಲ್ಲ. ಅಲ್ಲಿವರೆಗೆ ನಿಮ್ದು ತಲೆ ಕೆಟ್ಟ ಹೋಗಿರುತ್ತೆ, ಬಹಳ ಸಿಟ್ಟು ಕೂಡ ಬರ್ತಾ ಇರುತ್ತೆ. ಇನ್ನೊಂದು 5 ನಿಮಿಷದಲ್ಲಿ ಬರ್ಬೋದು ಅಂತ ವೇಟ್ ಮಾಡ್ತಾ ಇರ್ತೀರಾ. 40 ನಿಮಿಷ ಆಯ್ತು, ಬಸ್ ಬರ್ಲಿಲ್ಲ. 50 ನಿಮಿಷ ಆಯ್ತು, ಬಸ್ ಬರ್ಲೇ ಇಲ್ಲ. ತಲೆ ಕೆಟ್ಟ ಹೋಗುತ್ತೆ. ಅಲ್ಲೇ ಅಕ್ಕಪಕ್ಕದಲ್ಲಿ ಹೋಟೆಲ್ ಇದ್ರೆ ಒಂದು ಚಾ ಕುಡಿತೀರಾ. 55 ನಿಮಿಷ ಆಯ್ತು, ಬಸ್ ಬರ್ಲೇ ಇಲ್ಲ. 1 ತಾಸಾದ್ರೂ ಬಸ್ ಬರ್ಲಿಲ್ಲ. ಅವಾಗ ನಿಮ್ ತಲೆ ಕೆಟ್ಟಿರುತ್ತೆ. ಯಾರೋ ಫ್ರೆಂಡ್ ಗಿಂಡ್ ಬರ್ತಾರೆ, ಅವ್ರು ಈಗ ಜಸ್ಟ್ ಬರ್ತಾರೆ, ಕೇಳ್ತಾರೆ ಏನ್ ಬಹಳ ತಾತ ಬಂದು ಅಂತ ಹೇಳಿ. ಅವಾಗ ಹೇಳ್ತೀರಾ ಐ ಹ್ಯಾವ್ ಬಿನ್ ವೇಟಿಂಗ್ ಫಾರ್ ದ ಬಸ್ ಫಾರ್ ಎನ್ ಅವರ್. 1 ತಾಸಿಂದ ಬಸ್ ವೇಟ್ ಮಾಡ್ತಾ ಇದೀನಿ, ಇನ್ನೂ ಬಂದಿಲ್ಲ. ಸೊ ನೀವೇನ್ ಹೇಳಿಕ್ ಬಯಸ್ತಾ ಇದ್ದೀರಿ, 1 ತಾಸಿಂದ ವೇಟ್ ಮಾಡ್ತಾ ಇದ್ದೀನಿ. ಸೊ ಕೇಳುವನಿಗೆ ಅನಿಸ್ಬೇಕು ಬಹಳ ಸಮಯದಿಂದ ವೇಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿ. ಸೊ ಅವಾಗ ನಾವು ಬಳಸ್ತೀವಿ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ವಿ ಹ್ಯಾವ್ ಬಿನ್ ವೇಟಿಂಗ್ ಫಾರ್ ದಿ ಬಸ್ ಫಾರ್ ಎನ್ ಅವರ್. ನಾವು 1 ತಾಸಿನಿಂದ ಬಸ್ಗಾಗಿ ಕಾಯುತ್ತಿದ್ದೇವೆ. ಈ ರೀತಿ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಬಳಸ್ತೇವೆ. ಅಂಡ್ ಇಷ್ಟು ಕಲಿದ್ರೆ ಸಾಕು, ಆರಾಮಾಗಿ ನೀವು ಈ ಒಂದು ಟೆನ್ಸ್ ಅನ್ನ ಬಳಸಬಹುದು. ಮಾತಾಡುವಾಗ, ಓದುವಾಗ, ಅರ್ಥ ಮಾಡಿಕೊಳ್ಳುವಾಗ, ವಾಕ್ಯ ಮಾಡುವಾಗ
ಅಂಡ್ ಇವತ್ತಿನ ಕ್ಲಾಸ್ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೋತೀನಿ, ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಇಷ್ಟ ಆದ್ರೆ ಲೈಕ್ ಮಾಡೋದು ಮರಿಬೇಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಬಹಳ ಕ್ಲಾಸಸ್ಗಳು ಇಲ್ಲಿ ಫ್ರೀ ಆಗಿ ಸಿಗಲಿವೆ ನಿಮಗೆ ಸ್ಪೋಕನ್ ಇಂಗ್ಲಿಷ್ ನ ಮೇಲೆ. ಅಂಡ್ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಅಂಡ್ ನೋಟ್ಸ್ ಗಾಗಿ ತಪ್ಪದೆ ಟೆಲಿಗ್ರಾಮ್ ಅನ್ನ ಜಾಯಿನ್ ಆಗಿ. ಇದು QR ಕೋಡ್ ಸ್ಕ್ಯಾನ್ ಮಾಡಿ ಜಾಯಿನ್ ಆಗಿ, ಅಥವಾ ನೀವು ಟೆಲಿಗ್ರಾಮ್ ನಲ್ಲಿ ಹೋಗಿ ಇಂಗ್ಲಿಷ್ ವಿತ್ ಹುಸೇನ್ ಅಂತ ಟೈಪ್ ಮಾಡಿದ್ರು ಕೂಡ ಸಿಗುತ್ತೆ. ಅಂಡ್ ಲಿಂಕ್ ಆದ್ರೂ ನಾನೇ ಕೊಟ್ಟಿದ್ದೀನಿ ಡಿಸ್ಕ್ರಿಪ್ಷನ್ ಕಾಮೆಂಟ್ ನಲ್ಲಿ. ಜಸ್ಟ್ ಕ್ಲಿಕ್ ಮಾಡಿ ನೇರವಾಗಿ ಜಾಯಿನ್ ಆಗಿ ಟೆಲಿಗ್ರಾಮ್ ಚಾನಲ್ ಅನ್ನ. ಇನ್ನ ನೀವು ನನ್ನ ಕ್ಲಾಸಸ್ಗಳು ನಿಮ್ಗೆ ಅರ್ಥ ಆಗ್ತಾ ಇದ್ರೆ, ನನ್ನ ಜೊತೆಯನ್ನ ನೀವು ಇಂಗ್ಲಿಷ್ ಸಂಪೂರ್ಣವಾಗಿ ಕಲಿಬೇಕಂದ್ರೆ ಇದು ನನ್ನ ಒಂದು ಕೋರ್ಸ್, ಪೇಡ್ ಕೋರ್ಸ್. ಈ ಕೋರ್ಸ್ ಅನ್ನ ನೀವು ಜಾಯಿನ್ ಆಗಬಹುದು. 0 to ಹೀರೋ ಲೆವೆಲ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್. ಈ ಕೋರ್ಸ್ ಇಂದ ಕರ್ನಾಟಕದಲ್ಲಿ ಸಾವಿರಾರು ವಿದ್ಯಾರ್ಥಿಗಳು, ನಾನು ಝೀರೋ ಇಂದ ಕನ್ನಡ ಮೀಡಿಯಂ ಎಷ್ಟೋ ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ಮೀಡಿಯಂ ಇಂದ ಬಂದ್ರು ಕೂಡ ಇಂಗ್ಲಿಷ್ ಅಲ್ಲಿ ವೀಕ್ ಇದ್ರೆ ಸಾವಿರಾರು ವಿದ್ಯಾರ್ಥಿಗಳಿಗೆ ಬೇಸಿಕ್ 0 ಇಂದ ಅಡ್ವಾನ್ಸ್ ಲೆವೆಲ್ ಹೀರೋ ಲೆವೆಲ್ ವರೆಗೆ ಇಂಗ್ಲಿಷ್ ಅನ್ನ ಕಲಿಸಿದ್ದೀನಿ. ಅಂಡ್ ನೀವು ಕೂಡ ಇಂಗ್ಲಿಷ್ ಅಲ್ಲಿ ವೀಕ್ ಇದ್ರೆ ಫಾಸ್ಟ್ ಆಗಿ ಬೇಗ ನನ್ನ ಜೊತೆಲಿ ಇಂಗ್ಲಿಷ್ ಅನ್ನ ಕಲಿಬೇಕಂದ್ರೆ ಈ ಒಂದು ಕೋರ್ಸ್ ನೀವು ಜಾಯಿನ್ ಆಗಬಹುದು. ಏನಿರುತ್ತೆ ಈ ಕ್ಲಾಸ್ ಅಲ್ಲಿ ಅಂದ್ರೆ ಕೇವಲ ಕ್ಲಾಸಸ್ ಇರೋದಿಲ್ಲ. ಸೊ ಇಲ್ಲಿ ನಮ್ಮ ಮುಖ್ಯ ಉದ್ದೇಶ, ನನ್ನ ಮುಖ್ಯ ಫೋಕಸ್ ಇರುತ್ತೆ ಪ್ರಾಕ್ಟೀಸ್ ಮಾಡಿಸೋದರ ಮೇಲೆ. ಸೊ ಇಲ್ಲಿ ನಿಮ್ಗೆ ಪ್ರೀ ರೆಕಾರ್ಡೆಡ್ ಕ್ಲಾಸಸ್ ಗಳು ಸಿಗುತ್ತೆ. ಬಹಳ ಟೈಮ್ ಕೊಡಬೇಕಾಗಿಲ್ಲ. 30 ಅವರ್ಸ್ 30 ತಾಸುಗಳ ಸಮಯದಲ್ಲಿ ಆ ರೀತಿ ಸ್ಟ್ರಕ್ಚರ್ಡ್ ಆಗಿರುತ್ತೆ. ಎಲ್ಲ ಒಂದೇ ಕಡೆ PDF ನೋಟ್ಸ್ ಮಾಡುವಂತ ಅವಶ್ಯಕತೆ ಇಲ್ಲ. ಇಲ್ಲಿ ರಿವಿಷನ್ ಗಾಗಿ ನೋಟ್ಸ್ ಅನ್ನ ಪ್ರೊವೈಡ್ ಮಾಡಲಾಗುತ್ತೆ. ಪ್ರಾಕ್ಟೀಸ್ ನ ಟೆಸ್ಟ್ ಗಳು ಹೇಳಿದ್ನಲ್ಲ, ಪ್ರಾಕ್ಟೀಸ್ ವೆರಿ ಇಂಪಾರ್ಟೆಂಟ್. ಪ್ರಾಕ್ಟೀಸ್ ಗಾಗಿ ನಿಮ್ಗೆ ಟೆಸ್ಟ್ ಗಳು ಅಂಡ್ ದೆನ್ ಅಸೈನ್ಮೆಂಟ್ಸ್ ಗಳು ಇರುತ್ತೆ. ಅದರಿಂದ ನೀವು ತುಂಬಾ ಪರ್ಫೆಕ್ಟ್ ಆಗ್ತೀರಾ. ಅಂಡ್ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಡೌಟ್ಸ್ ಇರುತ್ತೆ. ಅದು ಏನ್ ಮಾಡ್ಬೇಕು, ಇದು ವಾಕ್ಯ ಹೇಗೆ ಬಳಸಬೇಕು, ಎಲ್ಲಿ ಬಳಸಬೇಕು, ಬಹಳ ಡೌಟ್ಸ್ ಗಳು ಇರುತ್ತೆ. ಆ ಎಲ್ಲಾ ಡೌಟ್ಸ್ ಗಳು ಕೂಡ ನಿಮ್ದು ಇಲ್ಲಿ ಕ್ಲಿಯರ್ ಆಗುತ್ತೆ. ಯಾಕಂದ್ರೆ ನಿಮ್ಮ ಡೌಟ್ಸ್ ಕ್ಲಿಯರ್ ಮಾಡ್ಲಿಕ್ಕೆ ಲೈವ್ ಕ್ಲಾಸಸ್ ಕೂಡ ನಡೆಯುತ್ತೆ. ಅಂಡ್ ದೆನ್ ಗ್ರೂಪ್ಸ್ ಗಳು ಕೂಡ ಇರುತ್ತೆ ನಿಮ್ಮ ಡೌಟ್ಸ್ ಅನ್ನ ಕ್ಲಿಯರ್ ಮಾಡ್ಲಿಕ್ಕೆ. ಅಂಡ್ ಕೋರ್ಸ್ ನ ವ್ಯಾಲಿಡಿಟಿ ಬಂದು 6 ಮಂತ್. ನೆನ್ಪಿಟ್ಕೊಳ್ಳಿ, ಇದು ಕೇವಲ ಬೇಸಿಕ್ ಅಲ್ಲ, ಬೇಸಿಕ್, ಇಂಟರ್ಮೀಡಿಯೇಟ್, ಅಡ್ವಾನ್ಸ್ 3 ಲೆವೆಲ್ ನ ಕೋರ್ಸ್ ಗಳು ಒಂದೇ ಕ್ಲಾಸ್ ಅಲ್ಲಿ ಇರುತ್ತೆ, ಬೇಸಿಕ್ ಟು ಅಡ್ವಾನ್ಸ್. ಯಾಕಂದ್ರೆ ಬಹಳ ಜನ ನಾನು ನೋಡ್ತೀನಿ ಬೇಸಿಕ್ ಗೆ ಒಂದು 4-5 ಸಾವಿರ ರೂಪಾಯಿ ತಗೊಳ್ತಾರೆ, ಮತ್ತೆ ಇಂಟರ್ಮೀಡಿಯೇಟ್ ಗೆ ಒಂದು 3-4 ಸಾವಿರ ರೂಪಾಯಿ ಇದ್ದಾನೆ, ಅಡ್ವಾನ್ಸ್ ಗೆ ಬಂದು ಅದಕ್ಕೊಂದು 5-6 ಸಾವಿರ ರೂಪಾಯಿ, ಇದೇ ರೀತಿ 15-20 ಸಾವಿರ ರೂಪಾಯಿ ತಗೊಳ್ತಾರೆ. ಸೊ ಇಲ್ಲಿ ಬೇಸಿಕ್ ಇಂದ ಅಡ್ವಾನ್ಸ್ ವರೆಗೆ 0 to ಹೀರೋ ಲೆವೆಲ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ತುಂಬಾ ಅಫೋರ್ಡೆಬಲ್ ಪ್ರೈಸ್ ಅಲ್ಲಿ 2-3 ಸಾವಿರ ರೂಪಾಯಿನ ಒಂದು ಪ್ರೈಸ್ ನ ರೇಂಜ್ ಅಲ್ಲಿ ಈ ಒಂದು ಕೋರ್ಸ್ ನಿಮ್ಗೆ ಸಿಗುತ್ತೆ. ಸೊ ಡೌನ್ಲೋಡ್ ಮಾಡ್ಕೊಳ್ಳಿ. ಎಲ್ಲಿ ಕ್ಲಾಸಸ್ ನಡೆಯುತ್ತೆ ಹೇಗೆ ಅಂದ್ರೆ, ಸೊ ಇದು ನಡೆಯುತ್ತೆ ನಮ್ಮ ಸ್ಕಿಲ್ ಬೂಸ್ಟರ್ ಆಪ್ ನಲ್ಲಿ. ಈ ಒಂದು ಕ್ಲಾಸಸ್ ಗಳು ಲಿಂಕ್ ಕೆಳಗಡೆ ಕೊಟ್ಟಿದ್ದೀನಿ, ಅಲ್ಲಿಂದ ಡೌನ್ಲೋಡ್ ಮಾಡ್ಕೋಬಹುದು. ಇನ್ನ ನೇರವಾಗಿ ನೀವು ಪ್ಲೇ ಸ್ಟೋರ್ ನಲ್ಲಿ ಸರ್ಚ್ ಮಾಡಿದ್ರು ಕೂಡ ಇದು ನಿಮಗೆ ಸಿಗುತ್ತೆ. ನಮ್ದು ಲೋಗೋ ಕಾಣಿಸುತ್ತೆ. ಅಂಡ್ ನಿಮ್ದೇನಾದ್ರೂ ಡೌಟ್ಸ್ ಇದ್ರೆ, ಕ್ವಶನ್ಸ್ ಇದ್ರೆ ಅಂಡ್ ಅಡ್ಮಿಷನ್ ಮಾಡಿಸ್ಬೇಕು ಅಂದ್ರೆ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು, 8150853340. ಸೊ ಇವತ್ತಿನ ಕ್ಲಾಸ್ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು. ಹೇಗೆ ಅನಿಸ್ತು ಇವತ್ತಿನ ಕ್ಲಾಸ್ ಅನ್ನೋದನ್ನ ತಪ್ಪದೆ ಕಾಮೆಂಟ್ ನಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ನಾವು ಮತ್ತೆ ಸಿಗೋಣ ನಮ್ಮ ನೆಕ್ಸ್ಟ್ ಕ್ಲಾಸ್ ನಲ್ಲಿ. ಅಲ್ಲಿವರೆಗೆ ಕೀಪ್ ಲರ್ನಿಂಗ್ ಅಂಡ್ ಕೀಪ್ ಗ್ರೋವಿಂಗ್.